ನಮಸ್ಕಾರ ವೀಕ್ಷಕರಿ. ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ. ಕುಷ್ಟಗಿ ಪಟ್ಟಣದ ಬಸವ ಭವನದಲ್ಲಿ ಇತ್ತೀಚೆಗೆ ತಾಲೂಕು ಬಸವ ಸಮಿತಿಯಿಂದ ವಚನ ಚಿಂತನ ಪಾಕ್ಷಿಕ ಕಾರ್ಯಕ್ರಮ ನಡೆಯಿತು. ಕೊಪ್ಪಳ ವಿಶ್ವವಿದ್ಯಾಲಯ ಕುಲಸಚಿವ ಶರಣ ಚಿಂತಕ ಡಾಕ್ಟರ್ ಎಸ್.ವಿ. ಡಾಣಿ ಅವರು ಶಿವಶರಣ ಮಾದಾರ ಚೆನ್ನಯ್ಯನವರ ಜೀವನ ತತ್ವಾದರ್ಶಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆ. ಶರಣಪ್ಪ ವಕೀಲರು, ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಕಲ್, ಮಹದೇವಪ್ಪ ಮಹಲಿಂಗಪುರ, ಸಿದ್ದರಾಮಪ್ಪ ವಂದಾಲಿ, ಎಂ ಗೊಣ್ಣಾಗರ, ಜೆ. ಶರಣಪ್ಪ, ಶೇಖರಗೌಡ ಪೊಲೀಸ್ ಪಾಟೀಲ್, ಕಳಕಪ್ಪ ರೆಡ್ಡೇರ್, ಚಂದ್ರಶೇಖರ್ ಉಪ್ಪಿನ ವಕೀಲರು, ಮಲ್ಲನಗೌಡ ಅಗಸಿ ಮುಂದಿನ್, ಗಿರಿಜಾ ಪಾಟೀಲ್ ಸೇರಿದಂತೆ ಬಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಬಸವ ಅಭಿಮಾನಿಗಳು, ಬಸವ ಸಮಿತಿಯ ಕಾರ್ಯದರ್ಶಿ ಮಹೇಶ್ ಹಡಪದ್ ಅವರು ಉಪಸ್ಥಿತರಿದ್ದರು. ಪಂಡಿತರಾದಂತವರು ಇಲ್ಲಿ ಈ ಕ್ರಾಂತಿಯನ್ನ ಮಾಡಿದ್ರು, ಆ ಒಂದು ಸಾಮಾಜಿಕ ಚಳವಳಿಯನ್ನ ರೂಪ ತಳೆಯೋಕೆ ಮಾಡಿದ್ರು ಅನ್ನುವಂತ ಒಂದು ನಂಬಿಕೆ ನಮ್ಮಲ್ಲಿ ಇನ್ನೂ ಇದೆ. ಆದ್ರೆ ಬಸವಣ್ಣನಿಗೆ ಗೊತ್ತಿದ್ದು ಈ ಕ್ರಾಂತಿ, ಈ ಬದಲಾವಣೆ ಆಗ್ಬೇಕಾದದ್ದು ಅದು ಕೆಳಮುಖವಾಗಿ ಆರಂಭಗೊಳ್ಳಬೇಕು. ವರ್ಗ, ವರ್ಣ, ಜಾತಿ ಇವುಗಳನ್ನ ಅಲ್ಲೆಲ್ಲ ಮೀರಿ ನಿಂತು ಕೆಳವರ್ಗದಿಂದ ಈ ಒಂದು ಕ್ರಾಂತಿಯನ್ನ ಗೈಬೇಕು. ಅವರಿಗೆ ಅಕ್ಷರದ ಅರಿವನ್ನ ಉಂಟು ಮಾಡಿ, ತಿಳುವಳಿಕೆಯನ್ನ ಉಂಟು ಮಾಡಿ, ಅವರನ್ನ ಶರಣರಾಗಿ ತಯಾರು ಮಾಡಿ, ಅವ್ರ ಮೂಲಕ ವಚನಗಳನ್ನ ರಚಿಸುವಂತೆ ಪ್ರೇರೇಪಿಸಿ, ಇವರೆಲ್ಲರನ್ನ ಸಂಘಟಿಸಿ ಅದ್ಭುತವಾದಂತಹ ಒಂದು ಕ್ರಾಂತಿಯನ್ನ ಬಸವಣ್ಣವರು ಮಾಡಿದರು. ಮತ್ತು ಅದರಲ್ಲಿ ನಾವು ಬಸವಣ್ಣವರ ಅನೇಕ ತತ್ವಗಳನ್ನ, ಅನೇಕ ವಿಚಾರಗಳ ಕುರಿತು ಅನೇಕ ಜನ ಅನುಭವಿಗಳು ಇಲ್ಲಿ ಅಂತಂದ್ರೆ ತಮ್ಮ ಒಂದು ವಿಚಾರಗಳನ್ನು ಬಿಡಿಸಿರ್ತಾರೆ. ನಾನು ಒಬ್ಬ ಉಪನ್ಯಾಸಕ, ಇತಿಹಾಸದ ವಿದ್ಯಾರ್ಥಿ, ಸಂಶೋಧಕ. ನನ್ನ ಸಂಶೋಧನಾ ಪ್ರಬಂಧದಲ್ಲಿ ಕೂಡ ನಾನು ಬಸವಣ್ಣವರು ಮತ್ತು ಅವರ ಶರಣರು ಅವರ ಕುರಿತು ಕೆಲವಾರು ವಿಚಾರಗಳನ್ನು ತಗೊಂಡು ಅಧ್ಯಯನ ಮಾಡುವಾಗ ನನಗೆ ಬಹಳಷ್ಟು ಜನ ಶರಣರನ್ನ, ಯಾವ ಅಲಕ್ಷಿತ ವರ್ಗದ ಶರಣರಲ್ಲ, ದಲಿತ ವರ್ಗದ ಶರಣರದ ಅಂತವರ ವಚನಗಳನ್ನ ಆಯ್ದು ಅಧ್ಯಯನ ಮಾಡಿ ನನ್ನ ಪ್ರಬಂಧದಲ್ಲಿ ಸೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದೆ. ಹಾಗಾಗಿ ನಮ್ಗಿಲ್ಲಿ ಚಳವಳಿ ನಡೆದಂತಹ ಸಂದರ್ಭದಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯ ಇವರನ್ನ ಹಿರಿಯ ಶರಣರು ಅಂತಾರೆ. ಅಂದ್ರೆ ಬಸವಣ್ಣವರಿಗಿಂತ ಹಿರಿಯರಾಗಿದ್ರು, ಆದ್ಯ ವಚನಕಾರರಾಗಿದ್ರು. ನಮ್ಗೆ ಇವತ್ತಿಬ್ರು 11 ವಚನಗಳು ನಮ್ಗೆ ಲಭ್ಯ ಆಗಿದೆ, ಹೆಚ್ಚು ವಚನಗಳಿಲ್ಲ ನಮ್ಗೆ. ಮತ್ತೆ ಮಾದಾರ ಚೆನ್ನಯ್ಯನನ್ನ ಕುರಿತು ಬಸವಣ್ಣ ಮತ್ತು ಅನೇಕ ಜನ ಶಿವಶರಣರು ಆಡಿ ಮಗಳಿದ್ದಾರೆ. ಯಾಕಂದ್ರೆ ಮಾದಾರ ಚೆನ್ನಯ್ಯನ ಮನೆ ಮಗ ನಾನು, ಗೋಪಾಲ ಕಕ್ಕಯ್ಯನ ಮನೆ ಮಗ ನಾನು. ಕೆಳಗಿನಿಂದ ಅವ್ರು ಏನ್ ಮಾಡಿದ್ರಂದ್ರ ಪರಿವರ್ತನೆ ತರಬೇಕು ಅಂತ ಹೇಳಿ ಅಲ್ಲೆಲ್ಲ ಅವರನ್ನು ಗುರುತಿಸಿ ಆ ಶರಣರನ್ನ ಮೇಲೆ ತಂದು ಕ್ರಾಂತಿಯನ್ನ ಆಯೋಜಿಸಿದಂತ ಮಹಾಪುರುಷ ಅಲ್ಲೆಲ್ಲ ವಿಶೇಷವಾಗಿ ಅಂತ ಬಸವಣ್ಣವರು ಈ ಕಾರ್ಯವನ್ನು. ಅದಕ್ಕೆ ನಮಗೆ ಇವತ್ತು ಮಾದಾರ ಚೆನ್ನಯ್ಯನವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ನಾವು ಇವತ್ತು ಚಿಂತನ ಮಂಥನ ಮಾಡ್ತೀವಿ. ಈಗ ಬಸವಣ್ಣ, ಬಸವ ತತ್ವ, ಬಸವ ಮಾರ್ಗ, ಬಸವ ಚಳವಳಿ ಇದು ಬರೀ ಲಿಂಗಾಯತರ ಸೊತ್ತಲ್ಲ. ಲಿಂಗಾಯತರಾದಂತವರು ನಾವು ಜಾತಿಯಿಂದ ಲಿಂಗಾಯತರಾಗಿವಲ್ಲ, ಅವ್ರ ಸೊತ್ತಲ್ಲ. ಇದು ಎಲ್ಲ ಲಿಂಗಾಯತ ಧರ್ಮೀಯರ ಸೊತ್ತು. ಅಂದ್ರೆ ಬೇರೆ ಬೇರೆ ಜಾತಿ ಜನರನ್ನ ಒಗ್ಗೂಡಿಸಿ ಅವರನ್ನ ಲಿಂಗಾಯತರನ್ನಾಗಿ ಮಾಡಿ ಅವರಲ್ಲಿ ಈ ಒಂದು ಕನಸನ್ನ ತುಂಬಿ ಅವರಲ್ಲಿ ಅರಿವನ್ನು ಉಂಟು ಮಾಡಿ, ಅನುಭವವನ್ನು ಉಂಟು ಮಾಡಿ ಅವರನ್ನ ಶರಣರಾಗಿ ಮಾಡಿದಂತದ್ದು ಏನಿದೆಯಲ್ಲ, ಇದು ಜಗತ್ತಿನ ಯಾವುದೇ ದೇಶದಲ್ಲಿ ಈ ತರದ ಚಳವಳಿಗಳು ಆಗಿದೆ. ಅದಕ್ಕೆ ಇದು ವಿಶೇಷ ಮತ್ತು ವಿಶಿಷ್ಟ. ಹಾಗಾಗಿ ನಮ್ಗಿಲ್ಲಿ ಮಾದಾರ ಚೆನ್ನಯ್ಯನ ಕುರಿತು ನಾವು ಹೇಳುವಾಗ ನಮ್ಗಿಲ್ಲಿ ಬಹಳಷ್ಟು ಪರಿಪೂರ್ಣವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಂತ ಮಹಾನ್ ವ್ಯಕ್ತಿ ಅಂತಂದ್ರ ಮಹಾನ್ ಕವಿ ಹರಿಹರ. ಇಲ್ಲೆಲ್ಲ ನಮಗೆ ಮಾದಾರ ಚೆನ್ನಯ್ಯನ ಬಗ್ಗೆ, ಆತನ ನಿಗೂಢ ಭಕ್ತಿಯ ಬಗ್ಗೆ ಜಗತ್ತಿಗೆ ಪರಿಚಯ ಮಾಡಿ ತನ್ನ ಕಾವ್ಯದಲ್ಲಿ ಹಾಡಿ ಹೊಗಳಿದ್ದಾರೆ. ಮುಂದೆ ನಮಗೆ ಅಲ್ಲೇನಾಯ್ತಂದ್ರ ಬಸವಣ್ಣನ ಪ್ರಭಾವಕ್ಕೆ ಮಾದಾರ ಚೆನ್ನಯ್ಯ ಒಳಪಟ್ಟರು, ಕಲ್ಯಾಣಕ್ಕೆ ಬಂದ್ರು, ಕಲ್ಯಾಣದಲ್ಲಿ ನೆಲೆ ನಿಂತರು, ಅಲ್ಲೇ ಕಾಯಕವನ್ನ ಮಾಡ್ತಾ ಶರಣರಾಗಿದ್ರು ಅಂತ ಹೇಳಿ ನಾವು ಇತಿಹಾಸವನ್ನ ಕಾಣ್ತೀವಿ. ಅದಕ್ಕೆ ಅವರ ಮೂಲ ಎಲ್ಲಿ ಅಂದ್ರೆ ತಮಿಳುನಾಡು. ಎಲ್ಲಿಯ ತಮಿಳುನಾಡು, ಎಲ್ಲಿಯ ಕಲ್ಯಾಣ. ಯಾಕಂದ್ರೆ ತಮಿಳುನಾಡು ಅಂದ್ರೆ ಅಲ್ಲಿ ತಮಿಳು ಭಾಷೆ ಮಾತನಾಡುವಂಥದ್ದು. ಕಂಚಿಯಲ್ಲಿದ್ದಂತ ಮಹಾನ್ ಶರಣ ಮಾದಾರ ಚೆನ್ನಯ್ಯ. ಮತ್ತು ಮದ್ರಾಸ್ ಮೊದಲೇನಾಗಿತ್ತಂದ್ರೆ ರಾಜಧಾನಿ, ತಮಿಳುನಾಡಿನ ರಾಜಧಾನಿ. ಆದ್ರೆ ಅಲ್ಲಿಯ ಕನ್ನಡ ಸರ್ಕಾರ ಏನ್ ಮಾಡಿದ್ರೆ ಇತ್ತೀಚೆಗೆ ಅದನ್ನು ಮಾರ್ಪಾಡು ಮಾಡಿದೆ.
ಏನಂದ್ರೆ ಆ ನಗರಕ್ಕೆ ಚೆನ್ನೈ ಅಂತೇಳಿ ಆ ಪುನರ್ ನಾಮಕರಣ ಮಾಡಿದ್ರು. ಅದಕ್ಕೆ ಮೂಲ ಕಾರಣ ಯಾರಂದ್ರ ಮಾದಾರ ಚೆನ್ನಯ್ಯ. ಚೆನ್ನಯ್ಯನ ಹೆಸರು ಚೆನ್ನೈ ಅಂತ ಹೇಳಿ ಅವರು ಉಲ್ಲೇಖಿಸಿ ಆ ರಾಜಧಾನಿ ನಗರಕ್ಕೆ ಈ ಶಿವಶರಣರ ಹೆಸರನ್ನ ಅವರು ದಾಖಲಿಸಿದರು. ಮತ್ತೆ ನಮ್ಗೆ ನೋಡ್ರಿ ಕನ್ನಡ ಮತ್ತು ತಮಿಳಿನಲ್ಲಿ ಬಹಳಷ್ಟು ಅಲ್ಲಿ ಹೊಂದಾಣಿಕೆ ಇದೆ. ನಮ್ಮಲ್ಲಿ ಅಲ್ಲಿ ತಿರುವಳ್ಳರ್ ಅನ್ನುವಂತ ಒಬ್ಬ ಕವಿ ಬರ್ತಾರೆ, ನಮ್ಮಲ್ಲಿ ಸರ್ವಜ್ಞ ಬರ್ತಾರೆ, ಹಾಗೆ ನಮಗೆ ಆಂಧ್ರ ಪ್ರದೇಶದಲ್ಲಿ ವೇಮನ ಬರ್ತಾರೆ. ಇವ್ರೆಲ್ಲರೂ ಏನಂತಂದ್ರೆ ಒಂದಷ್ಟು ನಮಗೆ ಭಾಷೆ ಬೇರಾಗಿರ್ಬೋದು, ಅವರ ಭಾವ ಒಂದಾಗಿದೆ. ಅದು ಹೇಗಾಗಿತ್ತಂದ್ರ ಕೆಳವರ್ಗದ ಜನರನ್ನ ಅಲ್ಲಿಂದ ಅವ್ರಿಗೆ ಉದ್ಯೋಗವನ್ನ ನೀಡಿ ಅವರನ್ನ ಸಂಘಟಿಸಬೇಕು, ಅವರಿಗೆ ಒಳಿತು ಮಾಡಬೇಕು, ಸುಧಾರಣೆ ತರಬೇಕು ಅನ್ನುವಂಥದ್ದು ಈ ಕವಿಗಳ ಆಸೆ. ಹಾಗೆ ನಮ್ಮಲ್ಲಿ ಕೂಡ ಹರಿಹರ ಇಲ್ಲಂದ್ರ ಆ ಕವಿ ಬರೆದಂತಹದ್ದು. ಕವಿ ಏನ್ ಮಾಡ್ತಾರಂದ್ರೆ ಇಲ್ಲಿ ಮಾದಾರ ಚೆನ್ನಯ್ಯನ ಬಗ್ಗೆ ತನ್ನ ಕಾವ್ಯದಲ್ಲಿ ಆಡಿ ಮಗಳಿ ಅವರ ಪರಿಚಯವನ್ನ ರಚನೆಗೆ ಮಾಡ್ತಾರೆ. ಅದನ್ನೇ ಸ್ವಲ್ಪ ನಾನು ಇಲ್ಲಿ ಮಲ್ಕ ನೋಡಿ, ನಮ್ಮ ಸಾಹಿತ್ಯ ಅನ್ನುವಂಥದ್ದು ಏನಂತಂದ್ರ ರಾಜನಾದರೇನು, ಸಾಮ್ರಾಟನಾದರೇನು, ಸಾವುವರ ಚರಿತ್ರೆಯ ಆಡಿ ಒಗಳಿ ಇಂದ್ರ ಚಂದ್ರ ಅಂತೇಳಿ ಬಣ್ಣ ತುಂಬಿ ಒಗಳಿ ಅಟ್ಟಕ್ಕೇರಿಸಿ ಸಾಹಿತ್ಯವನ್ನ ಬರೆದು ಅವರನ್ನ ನಾವು ಪೂಜಿಸಿರುವಂತ ಜನ. ಆದ್ರೆ ಅಲ್ಲಿಯರು ಹೇಳ್ತಾನೆ, ಇಂಥ ಯಾವುದನ್ನ ಆತ ಅರಿಲಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ, ಸಾಮಾನ್ಯ ಮನುಷ್ಯನನ್ನ ದೈವತ್ವಕ್ಕೇರಿಸಿ ಆತನಿಗೆ ಶಿವಶರಣರ ಪಟ್ಟಣವನ್ನು ಕಟ್ಟಿದಂತ ಕೀರ್ತಿ ಹರಿಹರನಿಗೆ ಸಲ್ಲುತ್ತೆ. ಅದಕ್ಕೆ ನಮಗೆ ಇಲ್ಲಿ ಆದ್ಯ ವಚನಕಾರ ಮಾದಾರ ಚೆನ್ನಯ್ಯ, ದೇವರ ದಾಸಿಮಯ್ಯ, ಅಲ್ಲಮ್ಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ ಮುಂತಾದವರ ಕುರಿತು ತನ್ನ ರಗಳೆಗಳಲ್ಲಿ ಬಲು ಚಂದವಾಗಿ ಆತ ಕಥಾನಕವನ್ನ ಕಟ್ಟಿಕೊಟ್ಟ. ನಮ್ಗೆ ಇಲ್ಲಿವರೆಗೂ ನಮ್ಗೆ ಬಂದಿರುವಂತಹದ್ದೇನಿದ್ರೆ ಶಿವಶರಣರು 770 ಜನ ಶರಣರಿದ್ರು, ಒಂದು 34 ಜನ ಶರಣೆಯರಿದ್ರು. ಅವರು ವಚನವನ್ನ ರಚನೆ ಮಾಡಿದ್ರು. ವಚನ ಅಂತಕ್ಕಂಥದ್ದು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಸರ್ವರಿಗೆ ಅರ್ಥವಾಗುವಂತ ಸರಳ ಕನ್ನಡದಲ್ಲಿ ಅವರು ವಚನವನ್ನ ಕಟ್ಟಿದ್ರು. ಮತ್ತು ನಮಗೆ ಕನ್ನಡ ಸಾಹಿತ್ಯವನ್ನ ವಚನ ಸಾಹಿತ್ಯ ಶ್ರೀಮಂತಗೊಳಿಸಿದ್ರು. ಅಷ್ಟೇ ಅಲ್ಲ, ಜನಮಾನಸದಲ್ಲಿ ಅಚ್ಚಳಿಯದೇ ಇರುವಂತಹ ಒಂದು ಧರ್ಮವನ್ನ, ಕನ್ನಡದ ಮೊದಲ ಧರ್ಮವನ್ನ ಹಾಕಿದಂತ ಕೀರ್ತಿ ಈ ಶರಣರಿಗೆ. ಅದಕ್ಕೆ ನಮ್ಗೆ ಮನುಷ್ಯನ ಸಾಧನೆಯನ್ನ ಗುರುತಿಸಿ ದೈವತ್ವಕ್ಕೇರಿಸಿ ನಮ್ಗೆ ಇಂದ್ರ ಚಂದ್ರ ಅಂತ ಹೇಳಿ ಗುಣಗಾನ ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಮನುಷ್ಯ ಅಂದ್ರೆ ಮನುಷ್ಯ. ಈಗ ನಮ್ಗೆ ಬಸವಣ್ಣನನ್ನ ನಾವು ದೇವರು ಮಾಡಿ ಮೂರ್ತಿ ಮಾಡಿ ಕೂಡಿಸ್ಬಿಟ್ಟಿರೋದ್ರ ಆ ತತ್ವಗಳು ಗೌಡ ಆಗ್ತವೆ. ಆ ತತ್ವಗಳನ್ನ ಆಚರಿಸ್ಬೇಕು. ನಾವು ಎದ್ರೆ ಕುಂದ್ರೆ ಬಸವಣ್ಣ ಅನ್ನೋದು, ಸೀನಿದ್ರೆ ಬಸವಣ್ಣ ಅನ್ನೋದು, ಇಲ್ಲ ಬಸವಣ್ಣ ಇಬ್ರು ಎಂಟರ್ ಮಾಡ್ಕೊಂಡಿದ್ದ ನಾವು ನಮ್ಗೆ ಇಬ್ರು ಮಾಡಿಕೊಳ್ತ ಅನ್ನೋದು, ಇವು ಮೌಢ್ಯ. ಈಗ ನೋಡಿ ನಮ್ಮ 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 ಜನಜೀವನ ಹೇಗೈತೆ ಅಂದ್ರ ಒಳ್ಳೇದನ್ನ ಹೇಳಿರ್ತಾರಲ್ಲ ಅವರನ್ನ ಮರೆಮಾಚುವ ಕೆಲಸವನ್ನ ನಮ್ಮ ವ್ಯವಸ್ಥೆ ಮಾಡ್ತಿರ್ತದೆ. ಅದಕ್ಕೆ ಇಲ್ಲೂ ಕೂಡ ಇರ್ತಲ್ಲ, ಹರಿಹರ ಹೇಳ್ತಾನೆ, ವೈದಿಕ ವ್ಯವಸ್ಥೆಯಲ್ಲಿ ಇಂಥ ಅನೇಕ ಜನ ಶರಣರು ಅವತ್ತಂದ್ರ ಅವರನ್ನ ನೆರೆಮರೆ ತಾಯಿಯಾಗಿದ್ರು. ಅಲ್ಲಿ ಇಲ್ಲೇ ಇರುವಂತದ್ದನ್ನ ಮಗಳಿ ಕೆಲವರನ್ನ ಅವರನ್ನ ದೈವತ್ವಕ್ಕೇರಿಸಿ ಆಡಿ ಮಗಳಿರುವಂತದ್ದನ್ನ ಹರಿಹರ ಗುರುತಿಸ್ತಾನೆ. ಅದಕ್ಕೆ ಹರಿಹರ ಹೇಳ್ತಾನೆ, ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯ ನುಂಡು ಶಿವನ ವರ್ಣನೆಯನ್ನ ಕಟ್ಟಿಕೊಡುವುದರ ಮೂಲಕ ವೈದಿಕರು ನಂಬಿದಂತ ದಶಾವತಾರದ ಉನ್ನಾರ, ಜಾತಿ ಶ್ರೇಷ್ಠತೆಯ ಉನ್ನಾರ, ಈ ವ್ಯಸನಗಳನ್ನ ಏನ್ ಮಾಡ್ತಾನಂದ್ರೆ ತುಂಡರಿಸಿ ಹೊಸ ಯೋಚನೆಯೊಂದನ್ನ ಈ ಜಗತ್ತಿಗೆ ಕೊಟ್ಟರು. ಜನಸಾಮಾನ್ಯರು ಮತ್ತು ಕೆಳವರ್ಗದಲ್ಲಿ ಜನಿಸಿದಂತವರು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರೆ ಏನೆಲ್ಲವನ್ನ ಸಾಧಿಸಬಹುದು ಅನ್ನೋದಕ್ಕೆ ಮಾದಾರ ಚೆನ್ನಯ್ಯ ಅಲ್ಲಿಂದ ನಮಗೆ ಈ ಶರಣ ಸ್ಫೂರ್ತಿಯಾಗಿದೆ. ಅದಕ್ಕೆ ಮಾದಾರ ಚೆನ್ನಯ್ಯ ಇಲ್ಲಂದ್ರೆ ನಮಗೆ ನಮ್ಮೊಳಗೆ ಅಜ್ಞಾನ ಇದೆ, ಜಾತಿತನ ಇದೆ, ಮೌಢ್ಯ ಅದವ, ಇವುಗಳನ್ನ ತೆಗೆದು ಹಾಕಿ ಈ ವಚನ ಚಳವಳಿಯನ್ನ ಕಟ್ಟೋದ್ರ ಮೂಲಕ ಅವ್ರೇನ್ ಹೇಳಿದ್ರು ಶರಣರ ವೇದಗಳಿಗೆ ಬರೆಯ ಕಟ್ಟಿ, ಆಗಮಗಳಿಗೆ ಉಪನಿಷತ್ಗಳಿಗೆ ಉರಿ ಹಚ್ಚಿ, ಒಲೆ ಸೂತಕಗಳೆಲ್ಲವನ್ನ ಸಮಾಧಿ ಕಟ್ಟಿ, ಮನುಷ್ಯನ ಗುಣವನ್ನ ಕಾಯಕವನ್ನ ಶ್ರೇಷ್ಠ ಅಂತಂದೇಳಿ ಗುರುತಿಸಿ. ಇಲ್ಲಿ ಯಾವುದೇ ನೀಚ ಮುಚ್ಚ ಅನ್ನುವಂಥದ್ದಿಲ್ಲ, ಎಲ್ಲರೂ ಶ್ರೇಷ್ಠೆ. ಹಾಗಾಗಿ ಅವರು ಮಾಡಿದಂತ ಕೆಲಸದಿಂದ ಮಾದಾರ ಚೆನ್ನಯ್ಯ ಹೇಗೆ ಶ್ರೇಷ್ಠ ಅಂದ್ರೆ, ಮಾದಾರ ಚೆನ್ನಯ್ಯನ ಕೈಯಲ್ಲಿರುವಂತ ಅಂಬಲಿಯನ್ನ ಉಂಡು ಶಿವನೇ ಅಲ್ಲಂದ್ರ ತಲೆಬಾಗ್ತಾನೆ. ಮಾದಾರ ಚೆನ್ನಯ್ಯನ ಅಂಬಲಿಯನ್ನ ಉಂಡಿದ್ರಿಂದ ಚೆನ್ನಯ್ಯ ಅಲ್ಲಂದ್ರ ಗುಪ್ತ ಏನು ಶರಣ ಇದ್ದಲ್ಲ, ಆ ಶರಣ ಹೊರಜಗತ್ತಿಗೆ ಪರಿಚಯ ಆದ ಈ ಕೆಲಸವನ್ನ ಹರಿಹರ ತನ್ನ ಕಾವ್ಯದಲ್ಲಿ ಮಾಡಿದ. ಹಾಗಾಗಿ ಮಾದಾರ ಚೆನ್ನಯ್ಯ ಏನಾಗಿತ್ತಂದ್ರ ದಿನವಿಡೀ ಹುಲ್ಲನ್ನ ತಂದು ಆ ಹೊರೆಯನ್ನ ಹೊತ್ತು ಕುದುರೆಯ ಲಾಯದಲ್ಲಿ ಇಳಿಸಿ ಬರಬರನೆ ಮನೆಗೆ ಬಂದು ಅದೇನ್ ಮಾಡ್ತಿದ್ದಂದ್ರೆ ಪ್ರತಿನಿತ್ಯ ತನ್ನ ಪತ್ನಿ ಕೊಟ್ಟಂತ ಅಂಬಲಿಯನ್ನ ಒಂದು ಪಟ್ಟಣದಲ್ಲಿ ತಗೊಂಡು ಆತನ ಮೊದಲೇನ್ ಮಾಡ್ತಿದ್ದ ಲಿಂಗಾರ್ಪಿತ ಮಾಡಿ ಸೇವಿಸಿದ್ದ.
ಆಗ ಮತ್ತೆ ಯಾವುದೋ ಒಂದು ಕಾರಣಕ್ಕೆ ಅಲ್ಲೇನಿಸ್ತಂದ್ರ ಈತ ತುತ್ತು ಮಾಡಿದಾಗ ಶಿವನ ನಾಲಿಗೆಗೆ ಅದು ರುಚಿಯಾಗಿ ಕಂಡಿತು ಅಂತ ಹೇಳಿ ಕಾವ್ಯದಲ್ಲಿ ವರ್ಣಿಸ್ತಾರೆ. ಆ ಅಂಬಲಿ ರುಚಿ ಆಯಿತು. ಹಾಗಾಗಿ ಶಿವನಿಗೆ ರುಚಿನ ಅಂಬಲಿ ಸುದೆಗಿಂತ 100 ಮಡಿ ಅದೇನಾಯ್ತಂದ್ರೆ ಸುದೆಯಾಗಿ ಕಂಡಿತು. ಅದಕ್ಕೆ ಅದೇನ್ ಮಾಡಿದ, ಚೆನ್ನೈನೊಡನೆ ಒಂದಾಗಿ ಅಂಬಲಿಯನ್ನ ಲವಲವಿಸಿ ಆತ ಕೂಡ ಸೇವಿಸಿದ. ಒಂದು ತುತ್ತು ಆ ಸೇವಿಸಿದ್ರೆ ಮತ್ತೊಂದು ತುತ್ತು ಶಿವ ಸೇವಿಸಿದ. ಅದಕ್ಕೆ ಹರಿಹರ ವರ್ಣಿಸಿದ್ರೆ ಹೆಂಗ್ ಹೇಳ್ತಾರಂದ್ರ, ಒಂದು ಸುರೆಗೆ ಶಿವಪದ, ಮುಂದೆ ಅರ್ಪಿಸುವ ಸುರಿಗೆ ಶಿವಪದಕ್ಕೆ ಮಿಗಿಲಾದ ಗಣಪದ ಗೆಲ್ಲಿದು ಶಿವನು ಉಂಡು ತಣಿದು ಚೆನ್ನಯ್ಯನು ಸಂತೃಪ್ತನಾದನು. ನಾವು ಇವತ್ತೇನು ಹೇಳಿ ಹೋದ್ರೆ ಕಾರಣದ ಶಿವನಿಗಾಗಿ ಅಂಬಲಿಸ್ತೀವಿ. ಆದ್ರೆ ಚೆನ್ನಯ್ಯ ತನ್ನ ಅಂಬಲಿಯನ್ನು ಅರ್ಪಿಸಿ ಅದೇನಾದ್ರ ಶಿವ ಸಾಹಿತ್ಯವನ್ನ ಪಡೆದ ಅಥವಾ ಶಿವನನ್ನೇ ಬಲಿಸಿಕೊಂಡ ಅಂತ ಹೇಳಿ ಆ ಹರಿಹರ ಬರೀತಾನೆ ಮತ್ತಷ್ಟು. ಯಾಕಂದ್ರೆ ಈ ಕಾವ್ಯಾತ್ಮಕವಾದಂತಹ ವಿಚಾರವನ್ನ ಯಾಕೆ ಒಟ್ಟಿಗೆ ಚರ್ಚೆ ಮಾಡ್ತಂದ್ರ ಬಹಳಷ್ಟು ವಿಚಾರಗಳನ್ನ ಕೇಳಿರ್ತೀವಿ. ಸ್ವಲ್ಪ ವಿನೂತನವಾಗಿರ್ಲಿ ಅಂತೇಳಿ ಒಂದಷ್ಟು ವಿಚಾರಗಳು ನಾವಿಲ್ಲೇನು ನಮಗೆ ಲಭ್ಯದ ಪಠ್ಯದಲ್ಲಿ ಅದು ಹರಿಹರ ಹೇಳ್ತಾರೆ. ಅಂದು ಶಿವನೊಡನುಂಡ ಚೆನ್ನನಂದುತ್ತ ಪಾಪು ಭಾಗ್ಯವೇ ಚೆನ್ನನಿಂದ ಕರುಣುಂಟೆ, ಪಾಪು ಭಾಗ್ಯವೇ ಶಿವನ ಕಾರುಣ್ಯ ವಿನುತ್ತುಂಟೆ, ಇಂದು ಶಿವನು ಚೆನ್ನನು ತಣಿಯುತ್ತಿರಲು ಸಂತ ಸುಖದಿಂದ ಭಾಸ್ಕರ ಹೃದಯವಾಗುತ್ತದೆ ಅಂತ ಹೇಳ್ತಾರೆ. ನೋಡಿ, ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಭಕ್ತಿಯಿಂದ ಕರೆದೆ ಓ ಎಂದನೇ ಶಿವನು. ನಾನು ಅಂಬ್ಲಿ ಮಾಡಿರ್ಬೋದು, ಬಡವ ಇರ್ಬೋದು, ಅಜ್ಞಾನಿ ಇರ್ಬೋದು, ಕೆಳವರ್ಗದವನು ಇರ್ಬೋದು, ನನ್ನಲ್ಲಿ ಭಕ್ತಿ ಅನ್ನುವಂಥದ್ದಿತ್ತು ಅಂದ್ರ ದೇವರ ಬದುಕಿ ಸಾಧ್ಯ. ನಾವು ಸುಮ್ಮನೆ ಆಡಂಬರದ ಪೂಜೆ ಪುರಸ್ಕಾರಗಳು ಬೇಕಾಗಿಲ್ಲ. ಅದಕ್ಕೆ ಹೀಗೆ ಸಾಕ್ಷಾತ್ ಶಿವನೇ ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯನ್ನ ಸವಿದು ಇದೇ ನನ್ನ ಪರಮಾನ್ನ, ಅಮೃತಾನ್ನ, ದೇವಾನ್ನ, ದಿವ್ಯಾನ್ನ ಅಂತೇಳಿ ಆತನ್ನ ಸವಿತಾನೆ. ಇದು ಅವತ್ತು ಅರ್ಥ ಇದ್ದನ. ತಮಿಳುನಾಡಿನಲ್ಲಿ ಕಂಚಿಯಲ್ಲಿ ಕರಿಕಾಲ ಚೋಳ ಅಲ್ಲಿ ಹತ್ರ ಪ್ರಸಿದ್ಧ ಶಿವಭಕ್ತ. ಆತ ಪ್ರತಿನಿತ್ಯ ಏನ್ ಮಾಡೋದಂದ್ರ ಶಿವನಿಗೆ ಅನೇಕ ಫಲಗಳನ್ನ, ಅನೇಕ ಸಿಹಿ ತಿನಿಸುಗಳನ್ನ, ಪಕ್ಷ ಭೋಜ್ಯಗಳನ್ನ ಆತ ರೆಡಿ ಮಾಡ್ತಾನೆ. ಶಿವನ ಗುಡಿಗೆ ಹೋಗಿ ಅದನ್ನ ಅರ್ಪಿಸಿ ಬರ್ತಿದ್ದ. ಆಗ ಅವತ್ತು ಅವನ ಶಿವ ಅದನ್ನು ಸ್ವೀಕರಿಸಲೇ ಇಲ್ಲ. ಆಗ ಕರಿಕಾಲ ಚೋಳನಿಗೆ ಆಶ್ಚರ್ಯ, ಯಾಕೆ ಕೊಟ್ಟು ನನ್ನ ಆತಿಥ್ಯವನ್ನ ಈತ ತಗೊಳ್ತಿಲ್ಲ ಶಿವ ಅಂತ ಹೇಳಿ. ಆಗ ಶಿವ ಹೇಳ್ತಾನೆ, ಮಾದಾರ ಚೆನ್ನಯ್ಯನ ಜೊತೆ ಸಹಭೋಜನವಿರಲಿ, ಅವರನ್ನ ನಾವು ಮುಟ್ಟಿಸಿಕೊಳ್ಳೋದೇ ಪಾಪ ಅಂತ ಹೇಳಿ ಮತ್ತು ನೋಡ್ತಿದ್ವಿ. ಸ್ಪರ್ಶ ಅಸ್ಪೃಶ್ಯ, ಮುಟ್ಟಿಸಿಕೊಳ್ಳಬಾರದವರು. ಈ ಜಾತಿ ವ್ಯವಸ್ಥೆ ಏನಿದೆಯಲ್ಲ, ನಾವು ಯಾವ ಜಾತಿಯನ್ನು ಹುಟ್ಟಿವಲ್ಲ, ಕೆಳಗಿನ ಜಾತಿ ಅಂದ್ರ ಅದಕ್ಕಿಂತ ಕೆಳಗೊಂದು ಜಾತಿ ಇರ್ಬೇಕಂತ ಬಯಸುವ ಜನ ಅವನನ್ನ ಮುಟ್ಟಿಸ್ಕೊಳ್ತಾವ. ನೋಡ್ರಿ, ಪ್ರಾಣಿ ಪಕ್ಷಿಗಳನ್ನ ಹೊತ್ಕೊಂಡು ಕಾಲಲ್ಲಿ ತೆಗ್ ಪಡ್ಕೊಂಡು ನಾವು ನಾಯಿನ ಕರ್ಕೊಂಡು ಹೋಗ್ತೀವಿ. ಆದ್ರೆ ಮನುಷ್ಯರನ್ನು ಮುಟ್ಟಿಸ್ಕೊಳ್ಳಂಗಿಲ್ಲ. ಇದು ಇನಾಯವಾದಂತ ವ್ಯವಸ್ಥೆ 12ನೇ ಶತಮಾನ. ಅದಕ್ಕೆ ಹರಿಹರ ಹೇಳ್ತಾನೆ, ಹೀಗೆ ಈ ತರದ ಒಂದು ಕಲ್ಪನೆಯನ್ನ ಹುಟ್ಟು ಹಾಕಿ ಮುಟ್ಟಿಸಿಕೊಳ್ಳಬಾರದು ಅನ್ನುವಂತ ಸ್ಪರ್ಶ ಅಸ್ಪೃಶ್ಯತೆಯನ್ನ ಹುಟ್ಟು ಹಾಕಿದಂತ ವೈದಿಕ ವ್ಯವಸ್ಥೆಯನ್ನ ಆತ ಧಿಕ್ಕರಿಸ್ತಾನೆ. ವೈದಿಕರು ಕುಂಗಿದಂತ ಈ ಪುರಾಣಗಳನ್ನ, ದೇವರುಗಳನ್ನ, ಶಾಸ್ತ್ರಗಳನ್ನ ಶರಣರು ಖಂಡಿಸ್ತಾನೆ. ಅದಕ್ಕೆ ವೈದಿಕರ ಅಹಂಕಾರಕ್ಕೆ ಮಣ್ಣು ಮುಟ್ಟಿಸಿದಂತ ವ್ಯಕ್ತಿ ಅಂದ್ರ ಹರಿಹರ. ನಾವು ಇವತ್ತು ಯಾಕೆ ಕಾವ್ಯವನ್ನ ಓದಬೇಕು, ಯಾಕೆ ಕವಿಗಳನ್ನ ಅಧ್ಯಯನ ಮಾಡ್ಬೇಕಂದ್ರ ಈ ಕಾರಣಕ್ಕೆ. ಬರೀ ಇದು ಪೌರಾಣಿಕ ಕಥೆಯಲ್ಲ, ನೈಜ ಸತ್ಯವನ್ನ ಹೇಳ್ತಾರೆ. ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಗೆ ಮನಸೋತು ತನ್ನರ ಮನೆಯ ಆತಿಥ್ಯಕ್ಕೆ ಬರೆದ ಶಿವ ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿಯ ಕುರಿತು ಕರಿಕಾಲ ಚೋಳದಲ್ಲಿ ವಿವರವಾಗಿ ಹೇಳಿ, ಚೆನ್ನಯ್ಯನ ಗುಪ್ತ ಭಕ್ತಿಗೆ ಆತನ ಅಂಬಲಿ ಸಮನಾದ ರುಚಿ ಈ ಲೋಕದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ ಶಿವ ಹೇಗೆ ಹೇಳ್ತಾನೆ. ಆತನ ಶಿವ ಆ ಕರಿಕಾಲ ಚೋಳನಿಗೆ ಹೇಳ್ತಾನೆ, ಕ್ಷೀರ, ಮಧು, ಮಾವು, ತವರಾಜ, ಜಂಬು, ದ್ರಾಕ್ಷಿ ಇದಾವುದರಿಂದಲೂ ಅವನಂಬಲಿಗೆ ಸಮನಲ್ಲ ಎಂದು ಹೇಳ್ತಾನೆ. ನೀನೇನು ಕೊಟ್ಟರು ಅದಕ್ಕೆ ಸಮನಲ್ಲ ಅಂತ ಹೇಳಿ ಇತ್ತ ಕರಿಕಾಲ ಚೋಳ ಮಾದಾರ ಚೆನ್ನಯ್ಯನನ್ನ ಹರಿಸುತ್ತಾ ಮಾದಾರ ಕೇರಿಯ ಕಡೆಗೆ ಇಳಿದ್ದಾನೆ. ಯಾಕಂದ್ರೆ ಶಿವನನ್ನೇ ಮೆಚ್ಚಿಸಿದಂತ ಒಬ್ಬ ಗುಪ್ತ ಭಕ್ತ ನನ್ನ ರಾಜ್ಯದಲ್ಲಿ ಅದನಂದ್ರ ನಾನು ಶಿವನನ್ನು ಹುಡುಕೋದಲ್ಲ, ಆತನ ಭಕ್ತನನ್ನು ಹುಡುಕ್ಬೇಕು ಅಂತ ಹೇಳಿ ಆತ ಆ ತೊರೆದು ಮಾದಾರ ಚೆನ್ನಯ್ಯನ ಮನೆ ಕಡೆಗೆ ನಡೀತಾನೆ. ಅದ ಹೇಳ್ತಾನೆ, ತೋರಿರೈ ಚಂದ್ರಮೌಳಿಯ ಭಕ್ತ ಚನ್ನನಂ, ತೋರಿರೈ ಷಡ್ವರ್ಣ ಕರ್ಣನಂ ಚನ್ನನಂ, ಚನ್ನನಂ ತೋರಿರನ್ನ ಕಾಯ್ದುಕೊಳ್ಳಿರಿ ಚೆನ್ನಯ್ಯ ನನ್ನಯ್ಯ ಕಾಯ್ದುಕೊಳ್ಳಿರಿ ಅಂತೇಳಿ ಆತೇನ್ ಮಾಡ್ತಾನೆ, ಅವಸರದಿಂದ ಚೆನ್ನಯ್ಯನ ಮನೆ ಕಡೆಗೆ ನಡೀತಾನೆ. ಆಗ ಹೀಗೆ ಚೆನ್ನಯ್ಯನನ್ನ ಅರಸುತ್ತಾ ಬರುವ ಕರಿಕಾಲ ಚೋಳ ಊಟ ನೀರು ನಿದ್ದೆ ಬಿಟ್ಟು ಊರೂರು ಅಲೆಯುತ್ತಾ ಚೆನ್ನಯ್ಯನನ್ನ ಹೇಗಾದ್ರೂ ಮಾಡಿ ಪತ್ತೆ ಹಚ್ಚಬೇಕು ಅಂತೇಳಿ ಬರ್ತಾರೆ. ಆಗ ತನ್ನ ಆಳುಗಳನ್ನ, ತನ್ನಲ್ಲಿರ್ತಕ್ಕಂಥ ಕೆಲಸಗಾರನ್ನ ದಿಕ್ಕಿಗೆ ಕಳಿಸ್ತಾನೆ.
ಹೀಗೆ ಹುಡುಕ್ತಾ ಹುಡುಕ್ತಾ ಬರುವಾಗ ಚೆನ್ನಯ್ಯ ಆತನಿಗೆ ಅಲ್ಲಿ ಬ್ಲಡ್ ಆಗ್ತದೆ. ಚೆನ್ನಯ್ಯ ಶಿಕ್ಷೆ ಮಾಡಿದಂತ ಕೈಕಾಲ ಚೋಳ ಏನ್ ಮಾಡಿದ್ರ ಚೆನ್ನಯ್ಯನ ಕಾಲಿಗೆ ಚೆನ್ನಯ್ಯನ ಪಾದಕ್ಕೆ ತನ್ನ ತಲೆಯನ್ನ ಹಚ್ಚಿ ನಮಸ್ಕಾರ. ಆಗ ಚೆನ್ನಯ್ಯನಿಗೆ ಆಶ್ಚರ್ಯ. ಆತ ಹೇಳ್ತಾನೆ, ಚೋಳ ರಾಜ ತನ್ನೆಲ್ಲ ಭಾವವನ್ನ ತಂದ್ಕೊಂಡು ಆತನು ವಿನಯನಾಗಿ ವಿನೀತನಾಗಿ ಶಿವನನ್ನ ಕಂಡಂತ ವ್ಯಕ್ತಿ ಇದ್ದ. ಈತ ಶಿವನ ಅಂತ ತಿಳ್ಕೊಂಡು ಭಕ್ತಿಯಿಂದ ನಮಸ್ಕರಿಸಿ ನಿಲ್ತಾನೆ. ಆಗ ಚೆನ್ನ ಹೇಳ್ತಾನೆ, ಯಾಕಂದ್ರೆ ಅಸ್ಪೃಶ್ಯ ಜಾತಿಯಲ್ಲಿ ಜನಿಸಿದಂತವ್ ನಾನು, ಕೀಳು ಕುಲದಲ್ಲಿ ಜನಿಸಿದಂತವ್ ನಾನು, ಹಾಗಾಗಿ ಪಾದಮ್ಮಂ ಬಲಿದು ನನ್ನ ಬಿಡೆಂದು ಎಡಗುತ್ತೀರಿ. ಚೆನ್ನಯ್ಯನಿಗೆ ಮಾತೇ ಹೊರಡದಾಯಿತು. ಯಾಕಂದ್ರೆ ಆತ ಕಾಲನ್ನ ಆತ ಗಟ್ಟಿಯಾಗಿ ಕರಿಕಾಲ ಚೋಳ ಇಟ್ಕೊಂಡಿದ್ದ. ಅದಕ್ಕೆ ಕರಿಕಾಲ ಚೋಳ ಏಳಯ್ಯ ನೃಪ ವಿಜಯ ಪರ್ಪರೆ ಎನ್ನ ಕುಲಮಂ ನೋಡದೆ ಪರ್ಪರೆ ಚೋಳ ನನ್ನ ಜಾತಿಯನ್ನ ಲೆಕ್ಕಿಸದೆ ನೀವಿಂದು ಮಾಡುವುದು ಲಜ್ಜೆಯಿಂದ ಕೂಡಿದ್ದು ಅಂತೇಳಿ ಲಜ್ಜೆಯಿಂದ ನಾಚಿಕೆಯಿಂದ ಚೆನ್ನ ಎನ್ನಿಸಲ್ಪಡ್ತಾರೆ. ಆಗ ಇಲ್ಲೆಂದ್ರೆ ಚೆನ್ನ ನನಗೆ ನನ್ನ ಕಾಲು ಬಿಡು ಅಂತ ಹೇಳಿ ಆತ ನನ್ನಾಣೆ ಶಿವನಾಣೆ ಅಂತ ಹೇಳಿ ತನ್ನ ಕಾಲು ಅದರಲ್ಲಿ ಭಕ್ತಿಗೆ ಅಲ್ಲಿ ಸಾಮಾನ್ಯ ದೊಡ್ಡವರು ಸಣ್ಣವರು ಅನ್ನುವಂಥದ್ದಿರಂಗಿಲ್ಲ. ಹಾಗಾಗಿ ಇದನ್ನ ಹರಿಹರ ತನ್ನ ರಗಳೆಯಲ್ಲಿ ಕಟ್ಕೊಟ್ಟು ಈ ಮೂಲಕ ಜಾತಿ ವ್ಯವಸ್ಥೆಯನ್ನು ಕುರಿತು ಮೇಲಿರಿಮೆಯನ್ನು ಕುರಿತು ಮೇಲ್ಜಾತಿಯವರು ನಾವು ಶ್ರೇಷ್ಠ ಅನ್ನುವಂತ ಏನು ಪರಿಕಲ್ಪನೆ ಇದೆಯಲ್ಲ ಅದನ್ನ ಕುರಿತು ಅದೇನ್ ಮಾಡ್ತಾನಂದ್ರೆ ಸಮಾಜದ ಎಲ್ಲ ಸ್ತರದ ಜನ, ವಿದ್ಯೆಯಿಂದ ವಂಚಿತರಾದಂತವರು, ಆಸ್ತಿ ಇಲ್ಲದೆ ಇರುವಂತವರು, ಜಾತಿಯಿಂದ ಸಣ್ಣ ಜಾತಿಯಲ್ಲಿರುವಂತವರು, ನಂತರ ಕೆಲವು ಕೀಳು ಕೆಲಸಗಳನ್ನು ಮಾಡ್ತಕ್ಕಂಥವರು, ಅವರೆಲ್ಲರನ್ನ ಆ ಎಲ್ಲರ ಸಮುದಾಯದ ಪ್ರತಿನಿಧಿಯಾಗಿ ಚೆನ್ನಯ್ಯ ಆ ಚೆನ್ನಯ್ಯನ ಕುರಿತು ನಾನು ಇವತ್ತು ಆಲೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ಚೆನ್ನಯ್ಯ ಅಲ್ಲಿ ತನ್ನ ಇಡೀ ಕಿರೀಟವನ್ನು ನೋಡ್ರೆ ಹೇಳ್ತಾನೆ, ಹರಿಹರ ಹೇಳ್ತಾನೆ, ಚೆನ್ನಯ್ಯನ ಕಾಲಿನ ಚಪ್ಪಲಿಗೆ ತನ್ನ ಶಿರದ ಕಿರೀಟವನ್ನ, ಅದು ಶಿರದ ಕಿರೀಟ ಸಾಟಿಯಾಗಲಾರದು ಅಂತ ಹೇಳಿ ಚೋಳ ಮಹಾರಾಜ ಹೇಳ್ತಾರೆ. ಚೆನ್ನಯ್ಯನ ಪಾದ ಏನಿದೆಯಲ್ಲ ಆ ಪಾದದ ಚಪ್ಪಲಿಗೆ ನನ್ನ ಶಿರದ ಕಿರೀಟ ಸಾಟಿಯಾಗಲಾರದು. ನಾವು ಇವತ್ತು ಆಲೋಚನೆ ಮಾಡಬೇಕು, ನಮ್ಗೊಂದು ಸಣ್ಣ ಸಣ್ಣ ವ್ಯವಸ್ಥೆಯಲ್ಲಿ ಬದುಕಿರ್ತೀವಿ, ನಾವೇ ಶ್ರೇಷ್ಠ ಆಗ್ತೇವೆ. ಒಬ್ಬ ಮಹಾರಾಜ, ತಮಿಳುನಾಡಿನ ಒಬ್ಬ ಮಹಾರಾಜ ಅದೇನ್ ಹೇಳ್ತಾನೆ, ಚೆನ್ನಯ್ಯನ ಪಾದ ಧೂಳಿಗೆ, ಅಲ್ಲಿಯ ಪಾದ ರಕ್ಷೆಗೆ ನನ್ನ ಕಿರೀಟ, ಈ ಚಿನ್ನದ ಕಿರೀಟ ಐತಲ್ಲ ಅದು ಸಮನಲ್ಲ ಅಂತಾನೆ. ಸ್ವತಃ ರಾಜ ಪ್ರತ್ಯಕ್ಷ ದೇವರಿದ್ದದ್ದು ಆ ಕಾಲದಲ್ಲಿ. ಆ ಪ್ರತ್ಯಕ್ಷ ದೇವರನ್ನುವಂತ ವ್ಯಕ್ತಿನೇ ಮಾದಾರ ಚೆನ್ನಯ್ಯನ ಭಕ್ತಿಯ ಮುಂದೆ ಅದೇನ್ ಮಾಡ್ತಾರೆ ಅಂದ್ರೆ ನಮಿಸಿ ವೇದ ಪುರಾಣ ಆಗಮ ಏನ್ ಇವತ್ತು ನಮಗೆ ಗ್ರಂಥಗಳದವ ಅವು ಪ್ರಯೋಜನಗಳಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಹೇಳ್ತಾನೆ. ಯಾಕೆಂದ್ರೆ ಅವತ್ತಿನ ಕಾಲದ ವೈದಿಕರ ಶ್ರೇಷ್ಠತೆ ಇವತ್ತು ನಾವು ಸೂಕ್ಷ್ಮವಾಗಿ ನಮ್ಮ ದೇಶ ನೋಡ್ಬೇಕು. ನಮ್ಮ ದೇಶದ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು. ಒಂದು ಕಾಲ ಇತ್ತು ಸಂಸ್ಕೃತ ಶ್ರೇಷ್ಠ, ಸಂಸ್ಕೃತ ಗೊತ್ತಿಲ್ಲ ಅಂದ್ರೆ ನಾವು ಕಲಿಸ್ತೀವಿ. ಮತ್ತೆ ಬ್ರಿಟಿಷರು ಬಂದು ಇಂಗ್ಲಿಷ್ ಶ್ರೇಷ್ಠ, ಯಾರು ಇಂಗ್ಲಿಷ್ ಗೊತ್ತಿದೆ ಅವ್ರು ಶ್ರೇಷ್ಠ, ಹುಡುಗರು ಶ್ರೇಷ್ಠ. ಮತ್ತೆ ಯಾರು ಬೆಳಗದರ ಅವ್ರು ಶ್ರೇಷ್ಠ, ಯಾರು ಬೆಳಗಿಲ್ಲ ಅವ್ರು ಕನಿಷ್ಠ. ಯಾರು ಉನ್ನತ ಜಾತಿಯಲ್ಲಿ ಇದ್ದಾರೆ ಅವರು ಶ್ರೇಷ್ಠ. ಯಾಕಂದ್ರೆ ನಮ್ಗೆ ವೇದ ಉಪನಿಷತ್ತುಗಳಲ್ಲಿ ಅದನ್ನೇ ಹೇಳಿದ್ರಲ್ಲ, ಬ್ರಹ್ಮನ ಬಾಯಿಂದ ಜನಿಸಿದಂತವರು ಬ್ರಾಹ್ಮಣ, ಭುಜಗಳಿಂದ ಕ್ಷತ್ರಿಯ, ತೊಡೆಗಳಿಂದ ವೈಶ್ಯ, ಪಾದಗಳಿಂದ ಶೂದ್ರ, ಶೂದ್ರನ ಕೆಳಗೆ ಬರುವಂತವರು ಸ್ಪೃಶ್ಯ, ಅಸ್ಪೃಶ್ಯತೆ ಬಂತಲ್ಲ ಅಸ್ಪೃಶ್ಯ. ಈ ಜಾತಿ ವ್ಯವಸ್ಥೆಗೆ ಅವ್ರೇನ್ ಮಾಡ್ತಾರೆ, ಪುರುಷ ಸೂಕ್ತದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಹಾಕಿಕೊಟ್ಟು ಅದನ್ನೇ ಶತಮಾನಗಳ ಕಾಲ ನಾವು ಪಾಲಿಸ್ತೇವೆ. ಮತ್ತೆ ಪ್ರಶ್ನೆ ಮಾಡಿದ್ರೆ ಅಕ್ಷರದ ಅರಿವಿಲ್ಲದ ಜನರಿಗೆ ನನಗೆ ಅಕ್ಷರ ಕಲಿಸಪ್ಪ, ನನಗೆ ಮಂತ್ರ ಹೇಳು, ಸಂಸ್ಕೃತ ಕಲಿಸಂದ್ರೆ ಆ ಕಾಲದ ವ್ಯವಸ್ಥೆ ಹೆಂಗಿತ್ತಂದ್ರೆ ವೇದಗಳ ಕಾಲ ನಾವು ಹೇಳ್ತೀವಿ ಋಗ್ವೇದ ಕಾಲ ಶ್ರೇಷ್ಠ, ಆದ್ರೆ ನಂತರ ವೇದಗಳ ಕಾಲ ಅದೇನಾಯ್ತಂದ್ರೆ ಇಂಥ ಒಂದು ಜಾತಿ ವ್ಯವಸ್ಥೆ ಮೌಢ್ಯ ಆಚರಣೆಗೆ ಬಂದು ಅಕ್ಷರದಿಂದ ಜನ ವಂಚಿತರಾದ. ಅಕ್ಷರ ಕಲಿಯೋದಕ್ಕೆ ಅವಕಾಶ ಇರಲಿಲ್ಲ. ಏನಾದ್ರು ಮಂತ್ರೋಚ್ಚಾರ ಮಾಡಿದ್ರೆ 4 ದಿವಸ ಹೇಳ್ಬೇಕು, ಅಥವಾ ಮಂತ್ರಾಲಯ ಅವ್ರು ಜಪಿಸ್ತಿದ್ರು ಅದನ್ನ ಕೇಳಿದ್ರೆ ಕಿವಿಗೆ ಕಾಯ್ದ ಸೀಸದ ರಸ ಹಾಕ್ಬೇಕು. ಅಕ್ಷರದಿಂದ, ಜ್ಞಾನದಿಂದ, ತಿಳುವಳಿಕೆಯಿಂದ, ದೇವರಿಂದ, ಪೂಜೆ ಪುರಸ್ಕಾರಗಳಿಂದ, ಸಂಸ್ಕಾರದಿಂದ ಬಹುಪಾಲು ಸಮುದಾಯವನ್ನ ವಂಚಿತಗೊಳಿಸಿದ್ರು. ಮತ್ತೆ ನಾವ್ ಹೇಳ್ತಲ್ಲ ಈ ವರ್ಗ ನಮ್ಗೇನು 4 ವರ್ಗಗಳನ್ನ ನಾವು ಹೇಳಿ ಕೆಳವರ್ಗ ಶೂದ್ರರು ಅಂತಾರಲ್ಲ, ನಾವು ಬಹುಪಾಲು ಜನ ಶೂದ್ರರೇ. ದೈಹಿಕ ಪರಿಶ್ರಮ ಮಾಡುವಂತ ಏನೆಲ್ಲ ಜಾತಿಗಳದಾವಲ್ಲ ಇವತ್ತು, ಬೇರೆ ಬೇರೆ ಒಂದು ಕೃಷಿ ಮಾಡ್ತೀವಿ, ಕೈಗಾರಿಕೆ ಮಾಡ್ತೀವಿ, ಕುಶಲ ಕೆಲಸಗಾರ ಇದ್ದೀವಿ, ಬೇರೆ ಬೇರೆ ಜಾತಿಯ ಜನ ಇದೀವಲ್ಲ, ನಮ್ಮನ್ನೆಲ್ಲ ಶೂದ್ರರು ಅಂತ ಹೇಳಿ ಪಾದಕ್ಕೆ ಅದನ್ನ ಹೇಳಿ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಏನಂದ್ರ ಇಡೀ ಸಮಾಜ ವ್ಯವಸ್ಥೆಯನ್ನ ಒತ್ತು ನಿಂತವ್ರು ಯಾರಂದ್ರ ಶೂದ್ರರೇ. ಅದಕ್ಕೆ ಬಸವಣ್ಣ ಏನ್ ಮಾಡಿದವರ ಯಾರು ಗೋಪಾಲ ಜನ ಅದರ ಆ ಗೋಪಾಲ ಜನರನ್ನ ಅದೇನ್ ಮಾಡಿದ್ರು ಶರಣರನ್ನಾಗಿ ಮಾಡ್ತಾರೆ. ಅವರಿಗೆ ಅಕ್ಷರವನ್ನ, ಅರಿವನ್ನ, ಜ್ಞಾನವನ್ನ, ತಿಳುವಳಿಕೆಯನ್ನ, ಅವರಿಗೊಂದು ಅವರಿಗೆ ಬೇಕಾದಂತ ಆಧ್ಯಾತ್ಮಿಕ ಜ್ಞಾನವನ್ನ,
ಹೇಳ್ತಾ ಹೇಳ್ತಾ ಏನ್ ಮಾಡಿದಂದ್ರ ಈ ಮೌಢ್ಯ ಏನಿತ್ತಲ್ಲ ಆ ಮೌಢ್ಯವನ್ನ ತುಂಡರಿಸಿದ. ತುಂಡರಿಸಿ ಆತ ಏನ್ ಹೇಳ್ತಾನೆ, ದೇವರನ್ನು ಹುಡುಕೋದಕ್ಕೆ ನೀನೆಲ್ಲೂ ಹೋಗ್ಬೇಡ, ದೇವರೆಲ್ಲದಾನೆ ನಿನ್ನಲ್ಲಿದ್ದಾನೆ. ಸಿರವೇ ವನ್ನ ಕಳಸವಯ್ಯ, ದೇಹವೇ ದೇವಾಲಯ. ಇದನ್ನ ಹೇಳ್ತಾ 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 ಅದೇನ್ ಮಾಡಿದ್ರ ಬಹಳ ಕೆಳಗೆ ಬರ್ತಾನೆ. ಕೆಳಗೆ ಬಂದು ಜನರಿಗೆ ಜನಸಾಮಾನ್ಯಕ್ಕೆ ಸರಳವಾದಂತ ಕ್ಲಿಷ್ಟ ಅಲ್ಲದೆ ಇರುವಂತ ಸರಳವಾದಂತ ಒಂದು ವ್ಯವಸ್ಥೆಯನ್ನ ಭಕ್ತಿ ತತ್ವವನ್ನ ಬಸವಣ್ಣ ಇಲ್ಲಿ ಕೊಡ್ತಾನೆ. ಅದಕ್ಕೆ ನಾವು ಇವತ್ತು ಈ ಸೆರೆಂಡರ್ ನೋಡುವಾಗ ನಮ್ಗೆ ಮಾದಾರ ಚೆನ್ನೈ ಅಂದ್ರ ನಾವು ಭಕ್ತಿ ಭಂಡಾರಿ ಬಸವಣ್ಣ ಅಂತೀವಲ್ಲ, ಇವರಿಗಿಂತ ಹಿರಿಯ ಸೆರೆಂಡರು ಹಿರಿಯ ಭಕ್ತರು ಯಾರಂದ್ರ ಮಾದಾರ ಚೆನ್ನಯ್ಯ. ಕಲ್ಯಾಣ ಕ್ರಾಂತಿಯ ತಳ್ಳುರಿಗೆ ಸಿಕ್ಕು ಅಪಾರವಾದಂತಹ ವಚನ ಸಾಹಿತ್ಯ ನಾಶವಾಗಿ ಹೋಯಿತು. ಅದರಲ್ಲಿ ಮಾದಾರ ಚೆನ್ನಯ್ಯನ ಅನೇಕ ವಚನಗಳು ನಾಶವಾಗಿ ಹೋದವು. ನಮ್ಗೆ ಇವತ್ತು ಲಭ್ಯ ಇರ್ತಕ್ಕಂಥದ್ದು ಕೇವಲ 11 ವಚನಗಳು ಮಾತ್ರ. ಇವತ್ತು ಕುಲಶ್ರೇಷ್ಠತೆ ಹೇಳುವಂತ ಜನರಿಗೆ ಅದೇ ತರ ನಿಲುಕಲಾದಂತ ವಿಚಾರಗಳನ್ನ ಹೇಳಿ ಹೋಗ್ತಾನೆ. ಕೊನೆಗೆ ಚೆನ್ನಯ್ಯನ ವಚನ, ಆ ವಚನಗಳನ್ನ ನಾವು ಏನಾದ್ರೂ ಒಂದು ವಚನ ನಾವು ಅರ್ಕೊಂಡು ಬಿಟ್ಟಿವಿ ಅಂದ್ರೆ ನಾವು ಇದನ್ನು ಕುಲ ಕುಲ ಅಂತ ಒದ್ದಾಡ್ತೀವಿ, ಇವತ್ತು ಮೇಲು ಕೀಳು ಅಂತ ಒದ್ದಾಡ್ತೀವಿ. ಇದರಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ವಚನವನ್ನ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ. 11 ವಚನದವ ಅಷ್ಟು ಇವರ ಆದ್ಯ ವಚನಕಾರರ ವಚನಗಳನ್ನ ವಿಶ್ಲೇಷಣೆ ಮಾಡುವಂತದ್ದು ಅಷ್ಟು ಸರಳ ಅಲ್ಲ. ಮುಂದೆ ಬಂದಂತ ಶರಣರ ವಚನಗಳನ್ನ ನಾವು ಅದನ್ನ ವಿಶ್ಲೇಷಣೆ ಮಾಡಿ ಸರಳೀಕರಿಸಿ ನಾವು ಅದನ್ನ ಅರ್ಥೈಸಿಕೊಳ್ಬಹುದು. ಆದ್ರೆ ಇದು ಬಹಳ ಕ್ಲಿಷ್ಟ. ಅದಕ್ಕೆ ನೋಡ್ರಿ, ಮಾದಾರ ಚೆನ್ನಯ್ಯನ ಒಂದು ವಚನ ಅದ್ ಹೇಳ್ತಾನೆ, ಜಾತಿ ವ್ಯವಸ್ಥೆ ಹೇಗಿತ್ತು, ಯಾರ್ಯಾರು ಅದರಲ್ಲಿ ದೊಡ್ಡವರಿದ್ರು, ಹೇಗೆ ಅವರು ಪಂಡಿತರಾಗಿದ್ರು, ಅದನ್ನ ಹೇಳ್ತಾ ಹೋಗ್ತಾನೆ. ಆ ಒಂದು ವಚನ, ಸಾಂಖ್ಯ ಸೋಪಚ, ಅಗಸ್ತ್ಯ ಕಬ್ಬಿಲನ್, ದುರ್ವಾಸ ಮಚ್ಚಿಗ, ದದೀಚ ಕೀಲಿಗ, ಕಶ್ಯಪ ಚಮಾರ, ರೋಮಜ ಕಚ್ಚುಗಾರ, ಕೌಂಡಿಲ್ಯ ನಾವಿದನೆಂಬುದ ನರಿದು, ಮತ್ತೆ ಕುಲ ಉಂಟೆದ್ದು ಛಲಕ್ಕೆ ವರಲೈತ ಕೈಯ. ಇಂತಿ ಸಪ್ತ ರುಚಿಗಳೆಲ್ಲರೂ ಸತ್ಯದಿಂದ ಮುಕ್ತರಾಗುವುದನ್ನರಿಯದೆ ಅಸತ್ಯದಲ್ಲಿ ನಡೆದು ವಿಪ್ರರು ನಾವು ಘನವೆಂದು ಓರುವ ಒತ್ತು ಹೋಗರ ಆತೇತಕ್ಕೆ ಕೈಯುಳಿ ಕತ್ತಿ ಅಡಿ ಗೋಂಟ ಕೆಡೆಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ. ಇದು ರಾಮನ ಅನ್ನುವಂಥದ್ದು. ಅದರ ಮೊದಲವಾದ ಮಾತು ಬರ್ಕೊಂಡ್ರಿ. ಆತ ತನ್ನ ಸಂಕೇತ ಏನ್ ಇಟ್ಕೊಳ್ತಾನಂದ್ರೆ, ಆತ ಚರ್ಮ ಹದ ಮಾಡುವ ಕೆಲಸ, ಚರ್ಮಕ್ಕೆ ಆತ ಏನ್ ಮಾಡ್ತದ ಅದನ್ನ ಹದ ಮಾಡ್ತದ. ಹದ ಮಾಡುವಾಗ ಕೈಯುಳಿ ಕತ್ತಿ ಅಡಿ ಗೋಂಟ ಕಡಿ. ಶಿವ ಎಲ್ಲಿದ್ದ ಅಂದ್ರ ಆತನ ಚರ್ಮ ಹದ ಮಾಡಿ ಅದೇನು ಹೊಲಿಗೆ ಆಗ್ತದಲ್ಲ, ಆ ತುದಿಯಲ್ಲಿ ದೇವರಿದ್ದಾನೆ ಅಂತೇಳಿ ನಂಬ್ಕೊಂಡಂತ ಭಕ್ತ. ಇವತ್ತು ನಮ್ಗೆ ಇವತ್ತು ಏನಾಗಿದೆ ಅಂದ್ರ ನಮ್ಗೆಲ್ಲ ಇದೆ, ನಾವು ಬರೀ ಭಾವುಕರಾಗ್ತೀವಿ. ದೇವರನ್ನ ಹುಡುಕೊಂಡು ಕಾಶಿಗೆ ಹೋಗ್ತೀವಿ, ಮತ್ತೊಂದ್ ಕಡೆ ಹೋಗ್ತೀವಿ, ಅಥವಾ ನದಿಗೆ ಹೋಗ್ತೀವಿ, ಅಥವಾ ಮತ್ತೊಂದ್ ಕಡೆ ಹೋಗ್ತೀವಿ. ಮನೆಯಲ್ಲಿರುವಂತ ತಂದೆ ತಾಯಿಗಳನ್ನೇ ದೇವರನ್ನು ತಿಳ್ಕೊಳ್ಳಂಗಿಲ್ಲ. ಎಲ್ಲೋ ವೃದ್ಧಾಶ್ರಮ, ಬೇರೆ ಯಾವುದೋ ವೃದ್ಧಾಶ್ರಮಕ್ಕೆ ನಾವು ದಾನ ಮಾಡ್ಕೊಂಡು ಹೋಗ್ತೀವಿ. ಇರುವಾಗ ಅವರನ್ನು ನೋಡಂಗಿಲ್ಲ. ಅವ್ರ ಆದ್ಮೇಲೆ ಭಾವಚಿತ್ರ ಆದ್ಮೇಲೆ ಪೂಜೆ ಮಾಡೋದಕ್ಕೆ ಹೋಗ್ತೀವಿ. ಇದನ್ನ ಸರಿ ವಿಮರ್ಶೆ ಮತ್ತೆ ನಾವು ಒಂದು ದಿವಸ ನಮ್ಗೆ ಬರುತ್ತಲ್ಲ ಇದು. ಅದಕ್ಕೆ ನೋಡ್ರಿ, ಬುದ್ಧ ಬಸವ ಅಂಬೇಡ್ಕರ್ ಇವರ ವಿಚಾರಗಳು ಹೇಗೆ ಹೋದ್ರ ಇವು ನೈಜ. ಈ ಸತ್ಯವನ್ನ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳಿದ್ರೆ ಕಟ್ಟ ಅಂತಾರೆ. ನಾವ್ ಯಾರು ಹೇಳಿದ್ವಲ್ಲ, ನಡೀತೇವೆ ನಾವು, ಯಾರು ನಡೆಯಕ್ ಆಗಂಗಿಲ್ಲ. ನಡೆಯಕ್ ಆಗೋದಿಲ್ಲ ಅದಕ್ಕೆ ಅವ್ರು ಶರಣರಾಗ್ಯಾರ. ನಾವ್ ಇನ್ನೂ ಬರೇ ಮನುಷ್ಯರಾಗಿವಿ, ಅವರು ಮಹಾಮಾನವರಾಗ್ಯಾರ. ಇವತ್ತು ಮುಟ್ಟು ಮುಪ್ಪು ಸಾವು ಎಲ್ರಿಗೂ ಬರ್ತೀವಿ. ಅದರ ಅರ್ಥ ಮಾಡ್ಕೊಳ್ಳೋದ್ರಾಗ ನಮ್ಮ ಬದುಕು ಕಾಲವಾಗಿ ಹೋಗ್ತದೆ. ಅದಕ್ಕೆ ನಮಗೆ ಶರಣರ ಈ ವಚನಗಳ ಕುರಿತು ಅಧ್ಯಯನ ಮಾಡುವಾಗ ನಮಗೆ 2 ಮಾತನ್ನ ನಾನಿಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ನಾನು ಚೆನ್ನೈನ ಇತಿಹಾಸ ಹೇಳ್ತೀನಿ, ಆದ್ರೆ ಚೆನ್ನೈನ ತತ್ವ ಒಂದು ವಚನ ಹೇಳಿ. ಮತ್ತೆ ಚೆನ್ನೈನನ್ನ ಹೇಗೆ ನಾವು ಅರ್ಥೈಸ್ಕೊಳ್ಬೇಕು ಅಂತಂದ್ರ 2 ಅರ್ಥ ಮಾಡ್ಕೊಂಡ್ರೆ ಸಾಕು. ಇಡೀ ವಚನ ಚಳವಳಿ ನಾವು ಅರ್ಥ ಮಾಡಿಕೊಂಡಂತೆ 2 ನಾವು ಅಳವಡಿಸಿಕೊಳ್ಬೇಕಲ್ಲ, ಈ ಸತ್ಯ ನಮಗೆ ಗೊತ್ತಾಗ್ತಿಲ್ಲ. 2 ಮಾತು ನೋಡ್ರಿ. 2 ಮಾತು ಏನಂದ್ರ, ಶರಣರ ನಡೆ ನುಡಿ. ನಡೆ ಹೇಗಿರ್ಬೇಕು, ನುಡಿ ಯಾಕೆ? ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಮಾತನಾಡಿದ್ರೆ ಬಾಯಿ ತೆಗೆದ್ರ ಆ ಶಿವ ಮೆಚ್ಚಿ ಹೌದು ಹೌದು ಅನ್ಬೇಕಿರ್ತದೆ. ನಾವೇನ್ ಮಾಡ್ತೀವಿ, ಬಾಯಿ ತೆಗೆದ್ರೆ ಹೌದನ್ನ ಕೆಲಸನೂ ಮಾಡಂಗಿಲ್ಲ, ಹೌದು ಅನ್ನುವಂತ ನಡೆನೂ ಇಲ್ಲ, ಹೌದು ಅನ್ನುವಂತ ನುಡಿನೂ ಇಲ್ಲ. ಯಾರು ಹೆಂಗ್ ಹೇಳ್ತಾರೆ ಹಂಗ ಹೋಗುದು, ಯಾರು ಹೆಂಗ್ ಮಾತಾಡ್ತಾರೆ ಹಂಗ. ಆ ಸಂದರ್ಭಕ್ಕೆ ಒಟ್ಟು ಜೀವನ ಮಾಡ್ತೀವಪ್ಪ, ಹೆಂಗಪ್ಪ ನೀ ಹೆಂಗ ಹಂಗ. ಮತ್ತೆ ಹಿಂಗಾದ್ರೆ ಶರಣ ತತ್ವ ಎಲ್ಲಿ? 950 ವರ್ಷ ಆದ್ರೇನು, 1000 ವರ್ಷ ಆದ್ರೇನು ನಮ್ಮ ತನವನ್ನ ನಾವು ಕಳ್ಕೊಂಡು, ಆತ್ಮಸಾಕ್ಷಿಯನ್ನ ಕಳ್ಕೊಂಡು ಹೋದ್ರ ಈ ಶರಣರ ಒಂದು ನುಡಿಯನ್ನ ನಾವು ಕಲಿಯೋದಕ್ಕಾಗೋದಿಲ್ಲ ನಮ್ಮ ಬದುಕಿನಲ್ಲಿ. ಅದಕ್ಕೆ ನೋಡಿ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಬಲೆ ಸೂತಕವಿಲ್ಲ, ನುಡಿ ಲೇಸು ನಡೆಯದ ಪವದಲ್ಲಿ ಅದು ಬಿಡುಗಡೆ ಇಲ್ಲದ ಬಲೆ. ಕಳವು ದ್ವಾಪರಗಳಲ್ಲಿ ಹೊರಬ ನಡೆಯದೆ ಕೆಟ್ಟು ನಡೆಯುತ್ತ
ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ ಅನಾಚಾರವೇ ಬಲೆ, ಇಂತಿ ಉಭಯದ ತಿಳಿಯಬೇಕು. ಕೈಯಳಿ ಕತ್ತಿ ಅಡಿಗುಂಟಕ್ಕೆ ಅಡಿಯಾಗಬೇಡ, ಹರಿ ನಿಜಾತ್ಮ ರಾಮನ. ಮತ್ತೊಂದು ಮಾದಾನ ಚೆನ್ನಯ್ಯನ ವಚನ. ಇದೆಲ್ಲ ನೋಡಿ, ನಾವು ಎಷ್ಟು ಜನ ಶರಣರಿದೀವಲ್ಲ, ನಾವು ಇದನ್ನ ಬೇಕಾದಷ್ಟು ವಚನಗಳು ಕೇಳ್ತೀವಿ, ಪಠಿಸ್ತೀವಿ, ಓದ್ತೀವಿ, ಮತ್ತು ಬೇರೆ ಬೇರೆ ಶರಣರ ಕುರಿತು ನಾವು ಅಧ್ಯಯನ ಮಾಡ್ತಿರ್ತೀವಿ. ಮೇಲ್ಮೇಲೆ ಏನೋ ಮಾತ್ರ ಹೇಳ್ತಾ ಹೋಗ್ತೀವಿ. ಅದನ್ನು ಪಾಲಿಸೋದು ಅಷ್ಟು ಸರಳ ಅಲ್ಲ. ಈ ನೋಡಿ, ನಮ್ಗೆ ವಚನ ಸಾಹಿತ್ಯ ಬಹಳ ಸರಳ ಅಂತಾರ, ಅದು ಸರಳ ಅಲ್ಲ, ಬಹಳ ಕಠಿಣ. ಈಗ ಸತ್ಯ ಆಚರಿಸಂದ್ರ ನಮ್ಗೆ ಸಂಕಷ್ಟ ಬಾಳ. ಈ ನೋಡಿ, ಎರಡು ವಚನ ನಡೆ ಮತ್ತು ನುಡಿ ಇವೆರಡು ಚಂದ ಇದ್ಬಿಟ್ರ ನಾವು ಶರಣರಾಗ್ತೀವಿ. ನಾವು ಏನ್ ನಡೀತೀವಿ ಅದು ನುಡಿಬೇಕು. ಮತ್ತೆ ನುಡಿ ನಡೆ ನಮ್ಮಲ್ಲಿ ಸರಿ ಇಲ್ಲ, ಅದಕ್ಕೆ ನಮ್ಮಲ್ಲಿ ಅನುಮಾನಗಳೇ ಹೆಚ್ಚದವ. ಮತ್ತೆ ಅವ್ರು ಮುಂದುವರೆದು ಹೇಳ್ತಾರ, ನುಡಿಲೇಸು ನಡೆ ಎದಮ್ಮವಾದಲ್ಲಿ. ನಾವು ಬರೀ ಮಾತಾಡಿಲ್ಲ ಅಂತಂದ್ರ, ನಮ್ ನಡಿ ಚೆನ್ನಾಗಿಲ್ಲ ಅಂತಂದ್ರ ಇದನ್ನ ಯಾರು ನಂಬೋದಿಲ್ಲ, ಒಪ್ಪೋದಿಲ್ಲ. ಇನ್ನು ನಮ್ಗೆ ಆಚಾರವೇ ಕುಲ ಅನಾಚಾರವೇ ಬಲೆ. ಈಗ ಕುಲ 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 ಅಂತ ಪಡ್ಕೊಂಡು ಸಾಯ್ತಿರ್ತಾರಲ್ಲ, ಅದಕ್ಕೆ ಹೇಳ್ತಾರ ಅವರು, ಆಚಾರವೇ ಕುಲ ಅನಾಚಾರವೇ ಬಲೆ, ಇಂತಿ ಉಭಯವ ತಿಳಿದರಿಯಬೇಕು. ಇದನ್ನು ತಿಳ್ಕೊಂಡ್ರೆ ನೀನೇ ಶರಣ, ನೀನೇ ದೇವರು ಅಂತಂದೇಳಿ ಇಲ್ಲಿ ಮಾದಾನ ಚೆನ್ನಯ್ಯ. ಅದಕ್ಕೆ ಅವ್ರ ಪ್ರಸಿದ್ಧರಾದದ್ದು ಯಾವ ಕಾರಣಕ್ಕಾಗಿ ಅಂದ್ರ, ಕಾಯಕದ ಮೂಲಕ ತಮ್ಮೊಳಗಿರುವ ನಿಜವಾದ ಆತ್ಮ ರಾಮನನ್ನ ಅರಿಯಬೇಕು ಎಂಬುದು ಮಾದಾನ ಚೆನ್ನಯ್ಯನವರ ಮಹದಾಸೆಯಾಗಿತ್ತು. ರಾಮನ ಅಂದ್ರೆ ಬೇರೆನಲ್ಲ, ಅವರ ಆತ್ಮರಾಮ. ಈ ಆತ್ಮರಾಮನನ್ನ ಅರಿವಿ ಅದಕ್ಕೆ ಕಿವಿಗೊಡ್ರಿ ಅನ್ನುವಂಥದ್ದೇ ಅವರ ಕಳಕಳಿಯಾಗಿದೆ. ಅದಕ್ಕೆ ನೋಡಿ, ಬಹಳ ಸರಳವಾಗಿ ಚೋಳ ದೇಶದ ಮಾದಾನ ಚೆನ್ನಯ್ಯ ಕರಿಕಾಲ ಚೋಳದ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕವನ್ನ ಮಾಡ್ತಿದ್ರು. ಬಸವಣ್ಣವರ ಮಹಿಮೆಯನ್ನ ಅರಿತು ಕಲ್ಯಾಣಕ್ಕೆ ಬಂದು ಅವರ ಪಾದರಕ್ಷೆಯನ್ನ ತಯಾರು ಮಾಡುವ ಕಾಯಕವನ್ನ, ತಮ್ಮ ಮನೆತನದ ಕಾಯಕವನ್ನ ಕಲ್ಯಾಣದಲ್ಲಿ ಮುಂದುವರಿಸಿದ್ರು. ಅದಕ್ಕೆ ತಮ್ಮ ಅಂಕಿತ ಏನಂದ್ರೆ, ಕೈಯೊಳಿ ಕತ್ತಿ ಅಡಿಗುಂಟಕ್ಕೆ ಅಡಿಯಾಗಬೇಡ, ಹರಿ ನಿಜಾತ್ಮ ರಾಮನ ಅಂತ ಹೇಳ್ತಾರೆ. ಬಡ 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 ಅವ್ರೇನಂತಂದ್ರ, ಶಿವ ಎಲ್ಲದಂದ್ರೆ ಕೆಲಸ ಮಾಡುವಂತ, ಕಾಯಕ ಮಾಡುವಂತ, ಅಲ್ಲೇನು ಹೊಲಿಗೆ ಆಗ್ತಾರಲ್ಲ, ಆ ತುದಿಯಲ್ಲಿ ದೇವರು ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ಹೇಳ್ತಾ ಬ್ರಹ್ಮ ಜಂಗಮವಾದರೆ ಬ್ರಹ್ಮಾಂಡ ಸ್ಥಾವರ, ಹೀಗೆ ಪ್ರತಿ ವಸ್ತುವಿನ ಸಂಬಂಧವನ್ನ ಮೂಲ ವಸ್ತುವಿನ ಜೊತೆಗಿದೆ, ಅದನ್ನು ತಿಳಿಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಆದ್ಯ ವಚನಕಾರರು, ಆದ್ಯ ಶರಣರು ಅಂದ್ರೆ ಬಸವಣ್ಣಗಿಂತ ಹಿರಿಯರು, ಬಸವಣ್ಣನ ಸಮಕಾಲೀನರು. ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅರಿವಿನೊಂದಿಗೆ ವಸ್ತು ಜಗತ್ತಿನಲ್ಲಿ ಪ್ರಜ್ಞಾಪೂರ್ಣವಾಗಿ ಬದುಕಿದಾಗ ಮಾತ್ರ ಅರಿವಿನ ನಡೆ ನುಡಿ ನಮಗೆ ಒಲಿದು ಬರುತ್ತೆ. ನಮ್ಗೆ ಪ್ರಜ್ಞೆ ಬರಲಿಲ್ಲ ಅಂದ್ರೆ ಈ ನಡೆ ನುಡಿ ದೊಡ್ಡಾಗುತ್ತೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅದಕ್ಕೆ ನಮಗೆ ಅರಿವಿನಿಂದ ಕೂಡಿದಂತ ಬದುಕು ನಮ್ದಾದ್ರೆ, ನಡೆ ಮತ್ತು ನುಡಿಯಲ್ಲಿ ವ್ಯತ್ಯಾಸರಾದಾಗ ನಾವು ಆತ್ಮವಂಚಕರಾಗ್ತೀವಿ. ನಡೆ ಮತ್ತು ನುಡಿಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದಾಗ ಅದವೇ ನಡೆ ನುಡಿ ಸಿದ್ಧಾಂತ ಅಂತ ಹೇಳ್ತಾರೆ ಅವರು. ಈಗ ಎಲ್ಲರೂ ಹೋಗಿದ್ವಿ, ಯಾವುದರ ಚಂದ ತತ್ವ ಕಪಟ ನೋಡ್ರಿ, ಭಾಷಣ ಕೇಳ್ರಿ, ಪ್ರವಚನ ಕೇಳ್ರಿ, ಉಪದೇಶ ಕೇಳ್ರಿ, ಅವ್ರೇನ್ ಹೇಳ್ತಿರ್ತಾರ, ನಡೆ ನುಡಿ ಎರಡು ಸರಿ ಕೇಳ್ತೀವಿ. ಮತ್ತೆ ನಡೆ ನುಡಿ ಸರಿ ಮಾಡ್ಕೊಂಡ್ವಿ ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಮ್ಮೊಟ್ಟಿಗೆ ನಮ್ಮ ಆತ್ಮರಾಮ ಸಂತೃಪ್ತನಾಗ್ತಾನೆ. ನಾವು ಬೇರೆಯವರಿಗೆ ಬೇರೆ ಓದುತ್ತಾರೋ ಓದಿಲ್ಲ ನನಗೆ ಸಂಬಂಧ ಇಲ್ಲ, ಬೇರೆಯವ್ರನ್ನ ಮೆಚ್ಕೊಳ್ತಾರೆ ಮೆಚ್ಕೊಳ್ತಾರೆ ಸಂಬಂಧ ಇಲ್ಲ. ಅದಕ್ಕೆ ಶರಣ ಹೇಳ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನೀವು ತೃಪ್ತನಾಗ. ಶರಣ ತತ್ವ ಇರೋದು ಹೀಗೆ, ಹೇಳುವ ಧರ್ಮ ಅಲ್ಲ, ಮಾಡುವ ಧರ್ಮ. ಇದು ಇನ್ನೊಬ್ಬರಿಗೆ ಹೇಳೋದಲ್ಲ, ನಮಗೆ ನಾವು ಹೇಳ್ಕೊಳ್ಳೋದು. ನಾವು ಬದುಕುತ್ತಿದ್ದು ಧರ್ಮ, ಮತ್ತು ನಾವು ಬರೀ ಹೇಳ್ಕೊಂಡ ಹೊರಟಿವಿ. ಬದುಕೋದಕ್ಕೆ ಪ್ರಯತ್ನ ಮಾಡಿದ್ರಂದ್ರ ಇದೊಂದು ಪ್ರಾಯೋಗಿಕ ಧರ್ಮ. ಯಾರನ್ನ ಬದುಕಲ್ಲಿ ಅಳವಡಿಸ್ಕೊಂಡು ಹೋಗ್ತಾರೆ, ಸುಖ, ಶಾಂತಿ, ನೆಮ್ಮದಿ, ಅರಿವು, ಜ್ಞಾನ, ತಿಳುವಳಿಕೆ ತಾನೇ ಬಹಳ ಸರಳ ಇದೆ. ಅದಕ್ಕೆ ಮಾದಾನ ಚೆನ್ನಯ್ಯ ಅಂದ್ರ ಸದಾಚಾರವೇ ಕುಲ ಅನಾಚಾರವೇ ಬಲೆ ಅಂತೇಳಿ ಮಾದಾನ ಚೆನ್ನಯ್ಯ ವ್ಯಾಖ್ಯಾನಿಸ್ತಾರೆ. ಅವ್ರು ಹೇಳ್ತಾರೆ, ಸರಳ ಏನ್ ಹೇಳ್ತಾರೆ, ಸದಾಚಾರವೇ ಕುಲ. ಸದಾಚಾರ ಮತ್ತೆ ನಿಮ್ಗೆ ಗೊತ್ತಿದೆ ಸದಾಚಾರ ಯಾವ್ದು ಅಂತ. ಸದಾ ಸತ್ಯವನ್ನು ನುಡಿಬೇಕು, ನ್ಯಾಯಮುಕ್ತರಾಗಬೇಕು, ಪ್ರಾಮಾಣಿಕರಾಗಬೇಕು, ಸಹನವಂತರಾಗಬೇಕು, ಇನ್ನೊಬ್ಬರ ಕಂಡ್ರ ಸಹಿಷ್ಣುತೆ, ಮತ್ತೊಬ್ಬರಿಗೆ ಒಳ್ಳೇದ್ ಮಾಡಬೇಕು, ನಾನು ಬದುಕಬೇಕು, ಇನ್ನೊಬ್ಬರನ್ನ ಬದುಕೋದಕ್ಕೆ ಬಿಡಬೇಕು, ಇದು ಸದಾಚಾರ, ಅದು ಕುಲ. ಮತ್ತೆ ಅನಾಚಾರವೇ ಬಲೆ. ಇವತ್ತು ನಾವ್ ಹೇಳ್ಬೇಕು ನೋಡ್ರಿ, ಈ ಜಾತಿ ಬಗ್ಗೆ ಬೇಕಿರ್ತಾರೆ ಜನ. ಯಾವ್ದು ಅಂದ್ರೆ ಅನಾಚಾರ ಅಂದ್ರೆ ನಾವು ಮಾಡುವಂತ ಕೆಟ್ಟ ಕೆಲಸ, ಕೆಟ್ಟ ಸಂಸ್ಕಾರಗಳೇನು ಅವತ್ತೆಲ್ಲ ಬಲೆ ಅಂತ. ನಾವು ಜಾತಿಯಿಂದ ಅದನ್ನ ಹೇಳೋದಲ್ಲ, ನಮ್ಮ ಮನಸ್ಸನ್ನು ನಾವು ಕೊಂಡ್ಕೊಳ್ಬೇಕು ಅನ್ನುವಂಥದ್ದೇ ಇವರ ಕನಸಾಗಿದೆ.
ಅದಕ್ಕೆ ಬಸವಣ್ಣ ನೋಡಿ ನಮ್ಮ 12ನೇ ಶತಮಾನದ ಬಸವಣ್ಣವರು ಮಾದಾರ ಚೆನ್ನಯ್ಯನವರನ್ನ ತಮ್ಮ ವಚನಗಳಲ್ಲಿ ಪದೇ 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 ಅವರು ಸ್ಮರಿಸ್ತಾರೆ. ಅದಕ್ಕೆ ತಮ್ಮ ವಚನಗಳಲ್ಲಿ ಹೇಳ್ತಾರೆ ಅವರು, ಮಾದಾರ ಚೆನ್ನಯ್ಯನ ಮನೆ ಮಗ ನಾನು ಎಂದು ಹೆಮ್ಮೆಯಿಂದ ಹೇಳುತ್ತಾ, ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ, ನಿಮ್ಮಿಂದಧಿಕ ಕೂಡ ಕೂಡಲ ಸಂಗಮ ದೇವ ಅಂತವರು. ಕೂಡಲ ಸಂಗಮನಿಗಿಂತ ಅಧಿಕ ಮಾದಾರ ಚೆನ್ನಯ್ಯ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮಾದಾರ ಚೆನ್ನಯ್ಯನ ಅಪ್ಪ ಅಪ್ಪ ಅಂತ ಕರೀತಾರೆ. ನಾವು ನಮ್ಮ ಅನ್ನಲಾರ್ದು ನಮ್ ತಿಳುವಳಿಕೆ ಹೇಗಿದೆ ಅಂದ್ರೆ ನಮ್ಮಪ್ಪನ ನಾವು ನಂಬಲಾರ್ದಂತ ಸ್ಥಿತಿಯಾಗಿದ್ದೀವಿ. ಯಾಕಂದ್ರೆ ಅವ್ರ ಮಾತು ನಮಗೆ ಇವತ್ತು ಎಲ್ಲ ಒಂದ್ ಕಡೆ ಕಷ್ಟ ಅನಿಸ್ತದ. ನಿಮ್ ಕಾಲ ಬೇರೆ ಬಿಡ್ರಿ, ನಮ್ದೇ ಬೇರೆ. ಮತ್ತೆ ಎಷ್ಟು ಕುಟುಂಬದಲ್ಲಿ ನಾವು ಅಪ್ಪನ ಮಾತು ಕೇಳ್ಬೇಡ್ರಿ. ಆದ್ರೆ ಅವ್ರು ನೋಡ್ರಿ, ಮಾದಾರ ಚೆನ್ನಯ್ಯನ ನನ್ನ ಅಪ್ಪ ಅಂತಾರೆ, ಅವರು ಅಪ್ಪ ಅಂತಾರೆ. ನನ್ನ ತಿಳುವಳಿಕೆಗೆ ನೀನು ಅಂತಂದು ಹೇಳ್ತಾರೆ. ಅದಕ್ಕೆ ನೋಡ್ರಿ, ಮತ್ತೆ ಬಸವಣ್ಣ ಬ್ರಾಹ್ಮಣನಾಗಿ ಜನಿಸಿ ನನ್ನನ್ನ ಆರವನೆಂದರೆ ಕೂಡಲ ಸಂಗಮ ದೈವ ಬೆಚ್ಚು ಬನ್ನಿ ಅಂತ ಹೇಳಿ ಅವ್ರೇನ್ ಹೇಳ್ತಾರೆ, ಶರಣರನ್ನ, ಕೆಳವರ್ಗದ ಶರಣರನ್ನ ಎತ್ತಿ ಕಟ್ಟಿ ಅವರನ್ನ ಅಪ್ಪ ಒಪ್ಪ ಅಂತ ಹೇಳಿ ಪೂಜಿಸಿದಂತ ಮಹನೀಯ. ಮತ್ತೆ ಇರ್ಲಿಲ್ಲ ಅಂದ್ರೆ ಈ ಶರಣ ಚಳವಳಿ ನೋಡಿ ಜಗತ್ತಿನ ಎಲ್ಲೂ ಕೂಡ ಆಗಿಲ್ಲ ಈ ತರದ್ದು. ಎಲ್ಲ ಜಾತಿಯ ಜನ, ಎಲ್ಲ ವರ್ಗದ ಜನ, ಅಕ್ಷರ ಕಲಿತವರು, ಕಲಿಯದೇ ಇರೋರು, ಅವರೆಲ್ಲರೂ ಬಸವ ತತ್ವವನ್ನ ಇವತ್ತು ಇಷ್ಟಪಡ್ತಾರೆ ಅಂದ್ರೆ ಇದು ಕಾರಣ. ಅದಕ್ಕೆ ಅಂತ ಸಂಬೋಧನೆ ಮಾಡುವಂತ ನೋಡಿ, ಇವೆಲ್ಲ ನೋಡಿ ಬಸವಣ್ಣನ ಮಾತುಗಳನ್ನು ನೀವು ಕೇಳ್ತಾ ಹೋಗ್ರಿ. ಅಪ್ಪ, ಅಮ್ಮ, ಅಕ್ಕ, ಅಣ್ಣ, ಈ ಸದುವಿದೆಯದ ನುಡಿಗಳನ್ನ ಬಸವಣ್ಣ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಜನಸಾಮಾನ್ಯರನ್ನ ಅವರು ಸಂಘಟಿಸಿ ಅವ್ರ ಮೂಲಕ ಈ ಕ್ರಾಂತಿಯನ್ನ ಆತ ಕೊಂಡೊಯ್ತಾನೆ. ಅದಕ್ಕಂತ ವರ್ಗ, ವರ್ಣ, ಜಾತಿ, ಅಸ್ಪೃಶ್ಯತೆಯಿಂದ ಕೂಡಿದಂತ ಶ್ರೇಣೀಕೃತ ಸಮಾಜದಲ್ಲಿ ಮಾದಾರ ಚೆನ್ನಯ್ಯ ಕಟ್ಟ ಕಡೆಯ ಜಾತಿಗೆ ಸೇರಿದಂತ ವ್ಯಕ್ತಿ. ಆದ್ರೆ ಕಾಯಕ, ಪ್ರಸಾದ, ದಾಸೋಹ ಪ್ರಜ್ಞೆಯಿಂದ ಕೂಡಿದ ಶರಣ ಸಮಾಜದಲ್ಲಿ ಅದೇ ಮಾದಾರ ಚೆನ್ನಯ್ಯ ತನ್ನ ಸಾತ್ವಿಕ ವ್ಯಕ್ತಿತ್ವದಿಂದ ವಿಕಸಿತಗೊಂಡು ಅತ್ಯುನ್ನತ ಮಟ್ಟದ ಶರಣರಾಗಿದ್ರು. ನಾವು ಇವು ಮೂರು ಮಾಡಕ್ಕಾಗಲ್ಲ. ಈ ನೋಡ್ರಿ, ಕಾಯಕ, ಪ್ರಸಾದ, ದಾಸೋಹ ಬಾಯಿ ತುಂಬಾ ಹೇಳ್ತೀವಿ, ಒಂದು ಇದು ಮಾಡ್ತೀವಿ ನಾವು. ನಮ್ಗೆ ಏನಂತಂದ್ರ ಇದು ಬರೀ ಹೇಳುವ ಮಾತುಗಳಲ್ಲಿ ಮನೆಗೇನೋ ಅಡುಗೆ ಮಾಡಿರ್ತೀವಿ, ಯಾರು ಬಂದ್ರಂದ್ರ ನಾವು 4 ಮಂದಿ ಮಾಡೋಷ್ಟು ಅಡಿಗೆ ಇರ್ತದೆ, ಇನ್ನೊಬ್ರು ಯಾಕೆ ಮಾಡೋದು ಅದನ್ನ ಹಂಚ್ಕೊಂಡು ನೋಡ್ರಿ. ಅದೇ ಶರಣ ತತ್ವ. ಬೇರೆ ಏನಿಲ್ಲ, ಹೋಗಿ ನಾವೇನು ದೊಡ್ಡ ಫಂಕ್ಷನ್ ಮಾಡಿ ಊಟ ಹಾಕಬೇಕಂತಿಲ್ಲ, ಇಬ್ರು ಊಟ ಮಾಡೋದಕ್ಕೆ ಮಾಡ್ಕೊಂಡ್ವಿ, ಇನ್ನೇ ಇಬ್ರು ಬಂದ್ರೆ ಅದನ್ನ ಹಂಚ್ಕೊಂಡು ಉಂಡ್ರ ಅದರ ಸಂತೃಪ್ತಿನೇ ಬೇರೆ. ಅದನ್ನೇ ಶರಣ ತತ್ವ. ನಾವು ಒಬ್ಬರಿಗೆ ಮಾಡೋದು ದಾಸೋಹ ಅಂದ್ರೆ ಏನ್ 1000 ಜನ ಕರೆದು ಮಾಡಿದ್ರು ಅದೇ ಒಬ್ಬರಿಗೆ ಮಾಡೋದು ದಾಸ. ಈ ಸರಳ ತತ್ವವನ್ನು ಅವ್ರು ಹೇಳ್ತಾರೆ. ಅದಕ್ಕೆ ನಡೆನುಡಿ ಸಿದ್ಧಾಂತದಿಂದ ಮಾನವನ ವ್ಯಕ್ತಿತ್ವ ವಿಕಾಸಗೊಳ್ಳುವುದು, ಆ ಮೂಲಕ ಆತ ಪರಿಪೂರ್ಣ ವ್ಯಕ್ತಿ ಆಗ್ತಾನೆ, ಪರಿಪೂರ್ಣತೆಯನ್ನು ಸಾಧಿಸ್ತಾನೆ ಅನ್ನುವಂಥದ್ದನ್ನ ವಚನಕಾರರು ಕಟ್ಟಿಕೊಟ್ರು. ಅದಕ್ಕೆ ಶರಣರು ನಡೆನುಡಿ ಸಿದ್ಧಾಂತವನ್ನ ದುಡಿಯುವ ವರ್ಗದ ಸಿದ್ಧಾಂತ ಅಂತ ಕರೆದರು. ಈ ನೋಡಿ, ಸೋಮಾರಿಗಳು ಸುಳ್ಳು ಹೇಳ್ತಾರೆ, ದುಡಿಯುವವರಿಗೆ ಎಂದು ಸುಳ್ಳು ಹೇಳಂಗಿಲ್ಲ. ನೀವು ಬೆವರಿಸಿ ದುಡಿತಿರ್ತಾರ ಅವ್ರ ಹತ್ರ ಹೋಗಿ ಅವ್ರು 4 ರೊಟ್ಟಿ ಇದ್ರೆ 1 ರೊಟ್ಟಿ ತಗೊಂಡು ಹಂಚ್ಕೊಂಡು ತಿಲ್ಲಪ್ಪ ಅಂತಾರೆ ಹೊಲ್ಕೋದ್ರೆ. ನಾವು ಅದನ್ನ ಎಲ್ಲರ ನಗರದಲ್ಲಿ ಬೇರೆ ಎಲ್ಲರೂ ಕಣಕ್ ಆಗ್ತದೆ. ಅದಕ್ಕೆ ನಮಗಿದನ್ನ ಈ ತತ್ವ ಬಹಳ ಸರಳ ಇದೆ. ಸದಾ ಉತ್ಪಾದನೆಯಲ್ಲಿ ತೊಡಗಿದಂತ ಶೂದ್ರ ವರ್ಗದ ಜನ, ಕಾಯಕ ಜೀವಿ ಜನ, ದುಡಿಯುವ ವರ್ಗದ ಜನ, ಅದರ ಪ್ರತಿನಿಧಿಯಾಗಿದ್ದಂತ ವ್ಯಕ್ತಿ ಮಾದಾರ ಚೆನ್ನಯ್ಯ. ಹಾಗಾಗಿ ಈ ಶೋಷಣೆ ವ್ಯವಸ್ಥೆಯನ್ನ ಒಕ್ಕಲಿಗ ಮುದ್ದಣ್ಣ ಕೂಡ ಅವ್ರು ಹೇಳ್ತಾರೆ. ನೋಡ್ರಿ, ಒಕ್ಕಲಿಗ ಮುದ್ದಣ್ಣ ಅಂದ್ರೆ ಆತ ರೈತನಾಗಿದ್ದಂತ ವ್ಯಕ್ತಿ. ಆತ ಹೇಳ್ತಾನೆ, ಸೂಕ್ಷ್ಮವಾಗಿ ಗಮನಿಸಿ ಆತ ಬರೀತಾನೆ. ಒಂದು ಮಾದಾರ ಚೆನ್ನಯ್ಯನ ಕುರಿತೇ ಬರೀತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ ಎಂದು ಹೇಳುವ ಮೂಲಕ ನಡೆ ನುಡಿ ಸಿದ್ಧಾಂತವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿರುವೆ ಅಂತೇಳಿ ಒಕ್ಕಲಿಗ ಮುದ್ದಣ್ಣ ಸಾಗಿರ್ತಾರೆ. ಅದಕ್ಕೆ ನಮಗೆ ಇಲ್ಲಿ ನಡೆ ನುಡಿ ಸಿದ್ಧಾಂತ ಅಂದ್ರೆ ಬೇರೆ ಬಹಳ ಸರಳ ಐತಂದ್ರ, ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ, ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು, ತಿಳಿದಂತೆ ಮಾಡುವುದು ಎಂದರೆ ಪರಸ್ತ್ರೀಯನ್ನ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ ಎಂದು ಚನ್ನಬಸವಣ್ಣನವರು ನಡೆ ನುಡಿ ಸಿದ್ಧಾಂತವನ್ನ ಸಕಲರು ಅರ್ಥ ಮಾಡಿಕೊಳ್ಳುವಂತ ರೀತಿಯಲ್ಲಿ ಅವರು ಹೇಳ್ತಾರೆ. ಮತ್ತೆ ಬಸವಣ್ಣ ಹೇಳ್ತಾರೆ ನೋಡಿ, ಚಲಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸ್ತ್ರೀಯ ನೊಲ್ಲೆನೆಂಬ. ಇದೇ ತತ್ವ ಅವರು. ಅದನ್ನ ನಾವು ಇವತ್ತು ಅರ್ಥ ಮಾಡಿಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗಿದೆ ಅನ್ಸುತ್ತೆ. ಅದಕ್ಕೆ ಮಾನವ ಕುಲ ಅಷ್ಟೇ ಅಲ್ಲ, ಇಡೀ ಜೀವಜಾಲವನ್ನು ಸಂರಕ್ಷಿಸುವ ಒಂದು ಪರಿಕಲ್ಪನೆಯನ್ನ ಶರಣರು ಹೊಂದಿದ್ರು. ಶರಣ ತತ್ವ ಅನ್ನುವಂಥದ್ದು ಬರೀ ವ್ಯಕ್ತಿ ತತ್ವ ಅಲ್ಲಿದ್ದು, ವ್ಯಕ್ತಿಗಳಷ್ಟೇ ಬದುಕಬೇಕಂತಲ್ಲ, ಅವರ ಸುತ್ತ ಇರುವಂತಹ ಪರಿಸರ, ಅಲ್ಲಿ ಸುತ್ತ ಇರುವಂತಹ ಜೀವ ಸಂಕುಲ ಬೆಳಿಬೇಕು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ದಯೆ ಶಬ್ದವನ್ನು ಉಪಯೋಗ ಮಾಡ್ತಾರೆ.
ದಯೆಯೇ ಧರ್ಮದ ಮೂಲವಯ್ಯ. ಮತ್ತೆ ನಮ್ಮಲ್ಲಿ ದಯೆ ಇಲ್ಲಂದ್ರೆ ಧರ್ಮ ಆಚರಿಸೋದಕ್ಕಾಗೋದಿಲ್ಲ. ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಉದಾಹರಣೆ ನೋಡ್ರಿ, ಯಾವುದೇ ಜೀವಿಗೆ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಹಿಂಸಾ ತತ್ವವನ್ನು ಬೋಧಿಸಿದ್ರು ಮಹಾವೀರ ಮತ್ತು ಗೌತಮ ಬುದ್ಧರು. ಇವರು ಮುಂದುವರೆದು ಒಂದು ಮಾತು ಹೇಳ್ತಾರೆ, ಬರೀ ಜೀವಿ ಅಷ್ಟೇ ಇಲ್ಲ, ಸಕಲ ಜೀವರಾಶಿಗಳಿಗೆ ದಯೆ ಇರಲಿ ಅಂತ ಹೇಳ್ತಾರೆ. ಬರೀ ಮನುಷ್ಯ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿರುವಂತಹ ಪರಿಸರ ಅಲ್ಲಿ ಉಳಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ದಯೆ ಇಲ್ಲದ ಧರ್ಮಗಾವುದಯ್ಯ, ದಯೆ ಇರಬೇಕು ಸಕಲ ಜೀವಿಗಳಲ್ಲಿ. ಹೀಗೆ ದಯೆ ಎಂಬ ಸಂವೇದನೆಯನ್ನ ಸ್ಫುರಿಸುತ್ತಾ ಬಸವಣ್ಣ ಇಷ್ಟಲಿಂಗ ತತ್ವವನ್ನ ಹೇಳ್ತಾರೆ. ಅಂದ್ರೆ ಮೇಲ್ವರ್ಗದಿಂದ ಕೆಳವರ್ಗದವರೆಗೆ ಎಲ್ಲರಿಗೂ ಯಾರಿಗೆ ಇಷ್ಟ ಇದೆ ಅವರೆಲ್ಲರಿಗೆ ಇಷ್ಟ ಲಿಂಗವನ್ನ ದಯಪಾಲಿಸಿ ತಮ್ಮ ದೇವರನ್ನ ತಾವೇ ತಮ್ಮ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾನ್ ಧರ್ಮ ಅದು ಲಿಂಗಾಯತ ಧರ್ಮ. ಇಲ್ಲಿ ಯಾವುದೇ ಜಾತಿ ಮತ ಪ್ರಾಂತ ಪಂಗಡ ಇಲ್ಲ. ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಲೋಕವನ್ನ ಅರಿಬೇಕಂದ್ರ, ಈ ವಿಶ್ವವನ್ನ ಅರಿಬೇಕಂದ್ರ ಆ ಲಿಂಗ ಪೂಜೆಯನ್ನು ನಾವು ಅವತ್ತು ಕೊಟ್ಟರು. ಅದಕ್ಕೆ ಬಸವಣ್ಣ ಕಂಡು ಹೇಳ್ತಾರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು, ಅವರ ದುಃಖವೆನ್ನ ದುಃಖ ಅವರ ಸುಖವೆನ್ನ ಸುಖ, ಕೂಡಲ ಸಂಗರ ಶರಣರ ಮನನದೊಡೆ ಆರು ಬೆಂದೆನ್ನಯ್ಯ ಅಂತ. ಮತ್ತೆ ಬರೀ ಪೂಜೆದಾಗ ಕೂತ್ಕೊಡು ಅಂತ ಹೇಳಿಲ್ಲ. ಶಿವಾಚಾರ ಅಂದ್ರೆ 5 ನಿಮಿಷ 10 ನಿಮಿಷ ತಲೆ ಚಿತ್ರದಿಂದ ಏಕಾಗ್ರತೆಯಿಂದ ಪೂಜೆ ಮಾಡ್ರಿ, ತದನಂತರ ಕಾಯಕ ಮಾಡ್ರಿ. ಮತ್ತೆ ಬರೀ ಪೂಜೆ ಮಾಡ್ರಿ ಅಂತ ಹೇಳಿ ಒಂದು ಅವ್ರು ಇಷ್ಟಲಿಂಗ ಕೊಡ್ಲಿಲ್ಲ. ಮತ್ತೆ ಅದು ಕೊನೆಯಲ್ಲ, ಇಷ್ಟಲಿಂಗನೇ ಕೊನೆಯಲ್ಲ. ಇಷ್ಟಲಿಂಗದ ನಂತರ ನಾನೇ ಲಿಂಗ ಆಗ್ಬೇಕು ಅನ್ನುವಂಥ, ಕೈಯಲ್ಲಿರುವಂತ ಲಿಂಗ ಇದೆಯಲ್ಲ ಇದು ನಾನು ಆಗ್ಬೇಕು ಅನ್ನುವಂಥ ಬಸವಣ್ಣವರ ಆಸೆ. ಅಂದ್ರೆ ಸ್ವತಃ ನಾವೇ ಲಿಂಗವಾಗಬೇಕು. ಆ ರೂಪಕ್ಕೆ ಬಂದಾಗ ಮಾತ್ರ ಇಲ್ಲಿ ನಡೆ ನುಡಿ ಸಿದ್ಧಾಂತವೇ ಇಷ್ಟಲಿಂಗ ಪೂಜಾ ಫಲ ಎಂದು ತಿಳಿಯಿರಿ ಅಂತ ಶರಣ ಹೇಳ್ತಾರೆ. ಅದು ಆಗ್ಬಿಟ್ಟು ಅಂದ್ರೆ ನಾವು ನಡೆ ನುಡಿಯಲ್ಲಿ ಬದಲಾವಣೆ ಬರ್ತದೆ. ಶರಣರು ಇಂಥ ನಡೆ ನುಡಿ ಸಿದ್ಧಾಂತದ ಮೂಲಕ ಲೋಕದ ದುಃಖ ನಮ್ಮ ದುಃಖ, ಲೋಕದ ಸುಖ ನಮ್ಮ ಸುಖ, ಈ ಸಂವೇದನೆಯನ್ನ ಹೊಂದಬೇಕು. ಇಂಥ ಸಂವೇದನಾಶೀಲ ಸಮಾಜದಲ್ಲಿ ಅಹಿಂಸೆಯೇ ಜೀವನ ಧರ್ಮವಾಗುತ್ತದೆ. ಅಹಿಂಸೆಯ ವಾತಾವರಣದಲ್ಲಿ ಮಾತ್ರ ಶರಣರ ಕಲ್ಯಾಣ ರಾಜ್ಯದ ಸ್ಥಾಪನೆಯಾಗುತ್ತದೆ.